ನಮಸ್ಕಾರ, ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಮೇನ್ ವ್ಲಾಗ್ ಬಂದು ಕಂಪ್ಲೀಟ್ ಆಗಿ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಬಿಕಾಸ್ ಏನಪ್ಪ ಅಂದರೆ ನಮ್ಮ ಮನೇಲಿ ನಾನು ನಿಮ್ಗೆ ಹೇಳಿದ್ದೆ, ನಾನು ಕಿಚನ್ ಏನು ಸೆಟಪ್ ಮಾಡಿಲ್ಲ ಬಿಕಾಸ್ ಒಂದು ತೊಂದರೆ ಇದೆ ಅಂತ. ಸೊ ಕಿಚನ್ ಎಂಟಿಗೆ ಸೆಟಪ್ ಮಾಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಾಕ್ರೋಚಸ್ ಆಗಿಬಿಟ್ಟಿತ್ತು. ಎಷ್ಟು ಕಾಕ್ರೋಚಸ್ ಆಗಿದೆ ಅಂದರೆ ನಿಜವಾಗ್ಲೂ ನೆನ್ನೆ ಅಂತೂ ಅವ್ರು ಬಂದಾಗ ನಂಗಂದ್ರೆ ಮೈಯೆಲ್ಲ ಜುಮ್ ಅಂದ್ಬಿಡ್ತು, ಅಷ್ಟು ಕಾಕ್ರೋಚಸ್. ಸೊ ಹೆಂಗಾಯಿತು ಏನೂ ಗೊತ್ತಿಲ್ಲ ನನಗೆ, ಬಿಕಾಸ್ ನಾನದು ಆದಷ್ಟು ಕ್ಲೀನಾಗಿ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಮ್ಮೆ ಅಂದರೆ ವೀಕೆಂಡ್ಸ್ ಎಲ್ಲ ನಾವು ಅಲ್ಲಿ ಮಮ್ಮಿ ಮನೆ ಇಲ್ಲ ಮಂಡ್ಯ ಈ ಥರನೇ ಹೊರಟೋಗ್ಬಿಡ್ತೀವಿ. ಒಂದು 2 days 3 days ಅಂತೂ ಇರೋದೇ ಇಲ್ಲ ಮನೇಲಿ. ಮಿಕ್ಕಿದೊಂದು 4 days 5 days ಇರ್ತೀವಿ. ಅದರಲ್ಲೂ ನಾನು ಆಲ್ಮೋಸ್ಟ್ ಕ್ಲೀನಾಗಿ ಇಟ್ಟಿರ್ತೀನಿ. ಗೊತ್ತಿಲ್ಲ ಹೇಗಾಯಿತು ಅಂತ, ಸಿಕ್ಕಾಪಟ್ಟೆ ಕಾಕ್ರೋಚಸ್. ಆ್ಯಕ್ಚುಲಿ ಏನಪ್ಪ ಅಂದರೆ ಅವ್ರು ನೆನೆ ಕಾಕ್ರೋಚ್ ಹೊಡೆಯೋರು ಬಂದಾಗ ಅವರು ಕೂಡ ಅದನ್ನೇ ಹೇಳಿದರು, ಈ ಥರ ಅಪಾರ್ಟ್ಮೆಂಟ್ಸ್ ಅಂದರೆ ಈ ಥರ ಬಿಲ್ಡಿಂಗಲ್ಲಿ ಇರ್ತೀರಾ ಅಂತಂದರೆ ಫ್ಲೋರ್ ವೈಸ್ ಅಂದರೆ ಮನೆಗಳಲ್ಲಿ ಇದು ಅದೇನಂತಾರೆ ಅದು ಪೈಪ್ ಲೈನ್ ಎಲ್ಲ ಕನೆಕ್ಟೆಡ್ ಇರುತ್ತಲ್ವಾ. ಸೊ ಒಬ್ಬರು ಮನೇಲಿ ಏನಾದರೂ ಕಾಕ್ರೋಚಸ್ ಬಂದರೆ ಆ ಪೈಪ್ ಲೈನ್ ಮೂಲಕ ಪ್ರತಿಯೊಬ್ಬರು ಮನೇಲೂ ಬರುತ್ತೆ. ಅದು ಸಹಜನೇ, ಈ ಥರ ಬಿಲ್ಡಿಂಗಲ್ಲಿ ಅಪಾರ್ಟ್ಮೆಂಟ್ಸಲ್ಲೆಲ್ಲ ತುಂಬ ಸಹಜ ಅಂತ ಅಂದರು. ಸೊ ಸಿಕ್ಕಾಪಟ್ಟೆ ಕಿಚನಲ್ಲಿ ಮಾತ್ರ, ಬೇರೆ ಎಲ್ಲೂ ರೂಮ್ಗಳಲ್ಲಿ ಎಲ್ಲೂ ಇಲ್ಲ, ಕಿಚನಲ್ಲಿ ಮಾತ್ರ ಕಾಕ್ರೋಚಸ್ ಸಿಕ್ಕಾಪಟ್ಟೆ ಆಗಿತ್ತು. ಸೊ ನೆನ್ನೆ ಆ್ಯಕ್ಚುಲಿ ಪೆಸ್ಟ್ ಕಂಟ್ರೋಲ್ ಅವ್ರನ್ನ ಕರೆದ್ಬಿಟ್ಟು ಅರ್ಬನ್ ಕ್ಲಾಪಲ್ಲಿ ಬುಕ್ ಮಾಡಿದ್ದೆ. ನನಗೆ ಯಾಕೋ ತುಂಬ ತೊಂದಾಗ್ತಿದೆ, ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಅರ್ಬನ್ ಕ್ಲಾಪಲ್ಲಿ ಬುಕ್ ಮಾಡಿದ್ವಿ. ಅವ್ರು ಬಂದ್ಬಿಟ್ಟು ನೆನ್ನೆ ಪೆಸ್ಟ್ ಕಂಟ್ರೋಲ್ ಎಲ್ಲ ಫುಲ್ಲು ಕಿಚನ್ಗೆ ಎಲ್ಲನೂ ಮಾಡಿಬಿಟ್ಟು ಹೋದರು. ನೆನ್ನೆ ಸಂಜೆ ಬಂದಿದ್ರು. ಸೊ ನೈಟೆಲ್ಲ ನಾವೇನು ಅಡುಗೆ ಏನೂ ಮಾಡಲಿಲ್ಲ, ಇದ್ದಿದ್ದು ಅಡುಗೆ ಮತ್ತು ಹೊರಗಡೆಯಿಂದ ತರಿಸ್ಕೊಂಡು ಊಟ ಮಾಡಿದ್ವಿ ಅಷ್ಟೇ. ಸೊ ಇವತ್ತು ಇನ್ನೂ ಕಿಚನ್ ಒಳಗೆ ಏನೂ ಕ್ಲೀನ್ ಮಾಡಿಲ್ಲ. ಇವಾಗ ಹೋಗ್ಬಿಟ್ಟು ಕ್ಲೀನ್ ಮಾಡಬೇಕು, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಈ ಥರ ಮಮ್ಮಿ ಮನೇಲಿ ಕೂಡ ಕಾಕ್ರೋಚ್ನ ಅಂದರೆ ಪೆಸ್ಟ್ ಕಂಟ್ರೋಲ್ನ ಮಾಡಿಸಿದ್ವಿ. ಸೊ ಮಮ್ಮಿ ಮನೇಲಿ ಕೂಡ ಪೆಸ್ಟ್ ಕಂಟ್ರೋಲ್ನ ಮಾಡಿಸಿದಾಗ ಒಂದು 8 to 9 months ತನಕ ಯಾವುದೇ ಥರದ ಒಂದು ಕಾಕ್ರೋಚು ಸಹ ಓಡಾಡೋದಿಲ್ಲ, ಆ ಥರ ನೀಟಾಗಿ ಆಗುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ಮಾಡಿಸಿದ್ವಿ ಬಿಕಾಸ್ ಮಕ್ಕಳಿದೆ. ಆ್ಯಂಡ್ ಇವಾಗಿನ ಹೆಲ್ತ್ ಪೊಸಿಷನ್ಸ್ ಎಲ್ಲ ಎಷ್ಟು ಅಂದರೆ ದಿನೇಗೂ ಹೆಲ್ತ್ ಹಾಳಾಗ್ತಾನೆ ಇರುತ್ತೆ. ಸೊ ಆದಷ್ಟು ಕ್ಲೀನಾಗಿದ್ದರೆ ಒಳ್ಳೆಯದು ಅಲ್ವಾ. ಸೊ ಅದಕ್ಕೇ ಎಲ್ಲ ಫುಲ್ಲು ಕ್ಲೀನ್ ಮಾಡಿಸಿದ್ದೀವಿ. ಆ್ಯಂಡ್ ಬನ್ನಿ ಕಿಚನ್ ತೋರಿಸ್ತೀನಿ ಒಂದು ಹೇಗೆ ಕಾಣಿಸ್ತಾ ಇದೆ ಅಂತ. ನೆನೆ ಏನು ಕಿಚನ್ ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಅನ್ಕೋಬೇಡಿ. ನೆನೆ ಅವ್ರು ಬಂದ್ಬಿಟ್ಟು ಫುಲ್ ಗಲೀಜು ಮಾಡಿಬಿಟ್ಟು ಹೋಗಿದ್ದಾರೆ. ಕೆಳಗಡೆ ಅಂತೂ ಯಾವ ರೇಂಜಲ್ಲಿ ಗಲೀಜಿದೆ ಅಂದರೆ ಫುಲ್ ನೆಲ ಎಲ್ಲ ನೋಡ್ಬೋದು ಎಷ್ಟು ಗಲೀಜಿದೆ ಅಂತ. ಆ್ಯಂಡ್ ಇಲ್ಲೆಲ್ಲ ಫುಲ್ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಸಿಕ್ಕಾಪಟ್ಟೆ ಕಾಕ್ರೋಚಸ್ ಆ್ಯಕ್ಚುಲಿ ಸತ್ತು ಬಿದ್ದಿದ್ದಾವೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೆಲ್ಲ ಈ ಥರ ಮೊಟ್ಟೆಗಳನ್ನ ಇಟ್ಬಿಟ್ಟಿದ್ದು. ನಾನು ಕ್ಲೀನ್ ಡೈಲಿ ಕಸ ಗುಡಿಸಿದ್ದು ಡೈಲಿ ಹಿಂಗೆ ಆಗ್ತಿತ್ತು. ಸೊ ನಾನು ಎವ್ರಿ ಆಲ್ಟರ್ನೇಟ್ ಡೇಸ್ ಇದರಲ್ಲಿ ಫುಲ್ ಕ್ಲೀನ್ ಮಾಡ್ತಿದ್ದೆ, ಎವ್ರಿ ಆಲ್ಟರ್ನೇಟ್ ಡೇಸ್ ಹೀಗೆ ಆಗಿಬಿಡ್ತಿದ್ದು. ಇದು ಈ ಕಡೆ ಒಂದು ಸ್ವಲ್ಪ ಕಡಿಮೆ, ಈ ಕಡೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಇಟ್ಟಿರ್ತಿದ್ನಲ್ಲ ಹಾಗಾಗ್ತಿತ್ತು. ಆ್ಯಂಡ್ ಅಲ್ಲಿ ಮೇಲ್ಗಡೆ ಎಲ್ಲ ಫುಲ್ಲು ಹೊಡೆದ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ನಾನು ಆ್ಯಕ್ಚುಲಿ ಈ ಪೋರ್ಷನ್ನ ಜಾಸ್ತಿ ತೋರಿಸಿಲ್ಲ. ಸೊ ಏನಪ್ಪ ಅಂದರೆ ಇಲ್ಲಿ ಬಂದು ನಾನು ತುಂಬ ಕಾರ್ಟನ್ ಬಾಕ್ಸಸ್ನ ಇಟ್ಟಿದ್ದೆ. ಅಂದರೆ ಹೊಸ ಐಟಮ್ಸ್ ಎಲ್ಲ ಏನು ಬಂದಿತ್ತಲ್ಲ ಕಿಚನ್ದು ಮೇಕ್ ಓವರ್ ಮಾಡಬೇಕಾದ್ರೆ ಅದನ್ನ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಕಾರ್ಟನ್ ಬಾಕ್ಸಸ್ ಎಲ್ಲ ತುಂಬ ಜಾಸ್ತಿ ಇಟ್ಟಿದೆ ಅಲ್ಲಿ. ಸೊ ಅವ್ರು ಬಂದವ್ರು ಏನು ಹೇಳಿದ್ರು ಅಂದರೆ ಕಾರ್ಟನ್ ಬಾಕ್ಸಸ್ಸಿಂದನೇ ಜಾಸ್ತಿ ಕಾಕ್ರೋಚಸ್ ಅಂತ. ಬೈ ಚಾನ್ಸ್ ನಿಮ್ಮ ಮನೇಲಿ 1-2 ಇರುತ್ತೆ ಅಂದ್ಕೊಳ್ಳಿ, ಕಾರ್ಟನ್ ಬಾಕ್ಸಿಂದ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಅದು ಡಬಲ್ ಟ್ರಿಪಲ್ ಆ ಥರ ಆಗಿಬಿಡುತ್ತೆ. ಸಿಂಬಾ ನೀನು ಇಲ್ಲ ಅಲಾವ್ ಇಲ್ಲ, ನಡಿ ಬೈ ಕಡೆ ಬಂದ್ಬಿಡು, ಬಂದ್ಬಿಡು. ಸಿಂಬಾಗೆ ಅಲ್ಲಿ ಬಿಡ್ತಾ ಇಲ್ಲ, ಸುಮ್ಮನೆ ಏನಂತಕ್ಕೆ ರಿಸ್ಕು ಅಂತ. ಸೊ ಕಾರ್ಟನ್ ಬಾಕ್ಸಸ್ಸಿಂದ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಎಲ್ಲ ಕಾರ್ಟನ್ ಬಾಕ್ಸಸ್ನ ಡಿಸ್ಕಾರ್ಡ್ ಮಾಡಿಬಿಟ್ಟಿದ್ದೀನಿ. ಇದೊಂದಿದೆ, ಇದೊಂದು ಬಂದು ನಮ್ಮದು ಸೆಂಟ್ರ್ ಟೇಬಲ್. ಜೀನಾ ಒಂದು ನಿಮಿಷ ಇದೆಯಲ್ಲ ಕೊಡಿ, ಬರೀ ನೀರಲ್ಲಿ ಆಟ ಆಡಬೇಕು ಅಷ್ಟೇ. ಸೊ ಈ ರೀತಿಯಾಗಿ ಕಿಚನ್ ಕಾಣಿಸ್ತಾ ಇದೆ. ಆ್ಯಂಡ್ ರೂಮ್ ತೋರಿಸ್ತೀನಿ ಬನ್ನಿ. ಕಿಚನ್ ಏನೋ ಹಾಗಾಯಿತು. ಸೊ ರೂಮ್ ತೋರಿಸ್ತೀನಿ ಬನ್ನಿ. ಕಿಚನ್ ಪಾತ್ರೆ, ಕಿಚನ್ ಸಾಮಾನು ಪ್ರತಿಯೊಂದು ರೂಮಲ್ಲೇ ಇದೆ. ಸೊ ಈ ರೀತಿಯಾಗಿ ಆಗಿದೆ ರೂಮು, ನೋಡ್ಬೋದು ಫುಲ್ಲು. ನಾನು ಆ್ಯಕ್ಚುಲಿ ನೆನ್ನೆ ಅವ್ರು ಬರೋಕ್ಕಿಂತ ಮುಂಚೆನೇ ಎಲ್ಲ ವಾಶ್ ಮಾಡಿ ಇಡ್ತಾ ಇದ್ದೆ. ಬಿಕಾಸ್ ಎಲ್ಲ ಕಾಕ್ರೋಚಸ್ ಎಲ್ಲ ಓಡಾಡಿರ್ತಾವಲ್ಲ, ಸುಮ್ಮನೆ ಏನಂತಕ್ಕೆ ಹಾಗೆ ಇಡೋದು ಅಂತ ಹೇಳ್ಬಿಟ್ಟು ಎಲ್ಲ ನೆನ್ನೆನೇ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇಲ್ಲ ಸ್ವಲ್ಪ
ಸ್ವಲ್ಪ ನಿಮಗೆ ಎಲ್ಲ ನೋಡ್ಬೋದು. ಸೊ ಫುಲ್ ಬಾಲ್ಕನಿಲೆಲ್ಲ ನೀಟಾಗಿ ಇದೆಲ್ಲ ವಾಶ್ ಮಾಡಿ ಜೋಡಿಸಿರುವಂಥದ್ದು. ಆ್ಯಂಡ್ ಈ ಹೊಸ ಬಾಕ್ಸಸಲ್ಲೆಲ್ಲ ಏನೂ ಹಾಕಿಲ್ಲ, ಸೊ ಇವತ್ತೆಲ್ಲ ಹಾಕಬೇಕು. ಸೊ ಈ ರೀತಿಯಾಗಿ ರೂಮ್ ಅವಸ್ಥೆ ಆಗಿದೆ. ಆ್ಯಂಡ್ ನನಗೆ ಏನು ಮಾಡೋದು ಅಂತ ಏನು ದೋಚ್ತಾ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಲ್ಲ, ಬಿಕಾಸ್ ಏನು ಕಿಚನ್ ಕ್ಲೀನ್ ಮಾಡಿರ್ಲಿಲ್ವಲ್ಲ, ಅಲ್ಲಿ ಹೇಗೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ರೆಡಿ ಮಾಡಲಿಲ್ಲ ನಾನು. ಅಲ್ಲೇ ಹೊರಗಡೆ ಹೋಟ್ಲಿಂದನೇ ತೊಗೊಂಬಂದು ಲಕ್ಷಿತ್ಗೂ ಅಲ್ಲೇ ತಿನ್ನಿಸ್ಬಿಟ್ಟು ಅಲ್ಲದೇ ಪ್ಯಾಕ್ ಮಾಡಿ ಕಳಿಸ್ದೆ, ಸ್ವಲ್ಪ ಫ್ರೂಟ್ಸ್ ಮತ್ತು ಕ್ಯಾರೆಟ್ ಅದೆಲ್ಲ ಹಾಕಿ. ಆ್ಯಂಡ್ ನಾನು ಸಿಂಬಾ ಕೂಡ ಅದನ್ನೇ ತಿಂದ್ವಿ. ಸ್ವಲ್ಪ ತೊದಲಾಗ್ತಿದೆ, ಗೊತ್ತಿಲ್ಲ ಏನಕ್ಕೆ ಅಂದರೆ ನಾನು ಸ್ವಲ್ಪ ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ ನಾನು. ಹಾಂ, ಸೊ ಒಬ್ಬರು ಕಾಮೆಂಟ್ ಮಾಡಿದರು, ಅವ್ರ ಹೆಸರು ಏನು ಗೊತ್ತಾ, ನಯನಾ ಪಿ ಅಂತ. ಸೊ ಇವ್ರು ಬಂದು ನನ್ನ ತುಂಬ ಹಳೆ ಸಬ್ಸ್ಕ್ರೈಬರ್. ಇವ್ರು ಅವಾಗವಾಗ ಕಾಮೆಂಟ್ ಮಾಡ್ತಾ ಇರ್ತಾರೆ, ಪಾಸಿಟಿವ್ ಕಾಮೆಂಟ್ಸು ಮಾಡ್ತಾರೆ, ಕೆಲವೊಮ್ಮೆ ಅವ್ರಿಗೇನು ಅನಿಸುತ್ತೋ ಅದನ್ನು ಅವರು ಮಾಡ್ತಾರೆ. ಸೊ ಇಲ್ಲಿ ಅವರ ಒಂದು ಕಾಮೆಂಟ್ ಓದ್ತೀನಿ. ಸುಪ್ರಿಯಾ, ಬೇಜಾರು ಮಾಡ್ಕೋಬೇಡಿ, ನೀವು ನಿಮ್ಮ ತಂಗಿ ಇಬ್ಬರು ತುಂಬ ಸ್ಟೈಲಿಶ್ ಆಗಿ ಮಾತಾಡ್ತೀರಾ, ಕೇಳೋಕ್ಕೆ ತುಂಬ ಬೇಜಾರು. ನೀವು ಮನೇಲಿ ಹೇಗೆ ನೀಟಾಗಿ ಮಾತಾಡ್ತೀರೋ ಹಾಗೆ ಮಾತಾಡಿ, ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಸೊ ನಯನ ಅವರೇ, ನೀವು ನನ್ನ ಎಲ್ಲ ವ್ಲಾಗ್ಸು ನೋಡ್ತೀರಾ ಅಂತ ಅನ್ಕೊತೀನಿ, ಬಿಕಾಸ್ ತುಂಬ ಸತಿ ನಿಮ್ಮ ಕಾಮೆಂಟ್ಸ್ನ ನಾನು ನೋಡಿದ್ದೀನಿ, ರಿಪ್ಲೈ ಕೂಡ ಮಾಡಿದ್ದೀನಿ ಅನ್ಕೊತೀನಿ. ಸೊ ಏನಪ್ಪ ಅಂದರೆ, ನಾನು ಹಾಗೂ ನನ್ನ ಲಚ್ಚು ಅಥವಾ ನಂದುನೇ ತಗೊಳ್ಳಿ, ನಾವು ಸ್ಟೈಲಿಶಾಗಿ ಮಾತಾಡಬೇಕಲ್ಲ ಅಂತ ಆ ಥರ ಮಾತಾಡೋದಿಲ್ಲ, ಅಥವಾ ವೀಡಿಯೋಸ್ಗೋಸ್ಕರನೇ ಸ್ಟೈಲಿಶಾಗಿ ಮಾತಾಡೋದು ಆ ಥರನೂ ಕೂಡ ಇಲ್ಲ. ನಾವು ಮನೇಲಿ ಹೇಗೆ ಮಾತಾಡ್ತೀವೋ ಅದೇ ರೀತಿಯಾಗಿ ವೀಡಿಯೋನಲ್ಲಿ ಕೂಡ ಮಾತಾಡ್ತೀವಿ. ಬಿಕಾಸ್ ಇಷ್ಟು ಫಾಸ್ಟಾಗಿ ನಾವು ಸ್ಟೈಲಿಶಾಗಿ ಮಾತಾಡಬೇಕು ಅಂತ ಅಂದ್ಕೊಂಡೆಲ್ಲ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ, ಅದು ತುಂಬ ಕಷ್ಟ ಆಗಿಬಿಡುತ್ತೆ ನಮಗೆ. ಅದೇನು ಗೊತ್ತಾ, ಡೈಲಿ ವೀಡಿಯೋ ಮಾಡೋರಿಗೆ ಒಂದಲ್ಲ ಒಂದು ಟೈಮ್ ನಾವು ನಮ್ಮ ನಿಜವಾದ ಅವತಾರನ ತೋರಿಸಲೇಬೇಕು ಅನ್ನೋ ಥರ ಆಗ್ಬಿಡುತ್ತೆ. ಸೊ ಆ ಥರ ಸ್ಟೈಲಿಶಾಗೆಲ್ಲ ಏನೂ ಮಾತಾಡಲ್ಲ. ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವು ಕನ್ನಡ ಕಲ್ತಿದ್ದು ಬಂದು ತುಂಬ ಲೇಟ್ ಆಯಿತಾ. ಸೊ ಎಲ್ರಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ, ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮುಂಬೈನಲ್ಲಿ. ಸೊ ನಾನು ಕನ್ನಡ ಕಲ್ತಿದ್ದು ಆಲ್ಮೋಸ್ಟ್ ನಾನು 5th ಸ್ಟ್ಯಾಂಡರ್ಡ್ ಅಥವಾ 6th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲಿಂದ ನಾನು ಕನ್ನಡ ಸ್ಟಾರ್ಟ್ ಮಾಡಿದ್ದು. ಒಂದು ಸ್ವಲ್ಪ ನನಗೆ ನನ್ನ ಜೊತೆ ಮಾತಾಡೋಕ್ಕೆ ಅಥವಾ ನಾನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಬೇಸಿಕಲಿ ನಾವು ಕನ್ನಡ ಹೇಗೆ ಮಾತಾಡ್ತಿದ್ವಿ ಅಂದರೆ, ನಮಗೆ ಹೇಳ್ಕೊಟ್ಟವ್ರು ಬಂದು ಈ ಥರ ನಮ್ಮ ಊರಿಂದ ಚಿಕ್ಕಮ್ಮ ಚಿಕ್ಕಪ್ಪ ಅವರೆಲ್ಲ ಬಂದಿದ್ರಲ್ಲ. ಸೊ ಮತ್ತು ಕೆಲಸ ಹುಡುಗರೆಲ್ಲ ಇದ್ರಲ್ಲ, ಸೊ ಅವರೆಲ್ಲರೂ ಊರಿನವರು. ಸೊ ಊರಿನ ಕನ್ನಡ ಜಾಸ್ತಿ ಮಾತಾಡ್ತಿದ್ವಿ, ಹಳ್ಳಿ ಭಾಷೆ ಜಾಸ್ತಿ ಮಾತಾಡ್ತಿದ್ವಿ. ಸೊ ಆ ಭಾಷೆನ ಕಲ್ತ್ವಿ. ಅದಾದ ನಂತರ ನಾವು ಬ್ಯಾಂಗ್ಳೂರಿಗೆ ಬಂದಮೇಲೆ ಮತ್ತು ಬ್ಯಾಂಗ್ಳೂರು ಭಾಷೆ ಮತ್ತು ಹಳ್ಳಿ ಭಾಷೆಗೂ ತುಂಬ ಡಿಫ್ರೆನ್ಸ್ ಇದೆ, ನೀವು ಗೊತ್ತಿದ್ರೆ ನಿಮಗೆ. ಸೊ ಮತ್ತು ಇಲ್ಲಿ ನಾವು ಯಾವಾಗ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಯಿತು, ಸೊ ಕಾಲೇಜಿಗೆ ಹೋಗಬೇಕಾದ್ರೆ ನಾವು ಕನ್ನಡ ಮಾತಾಡಿದ್ದು ನೋಡಿ ತುಂಬ ಜನ ನಗ್ತಾಯಿದ್ರು. ಇವಾಗ ನೀವು ನಂದು ಹಾಗೂ ಲಚ್ಚುದು ಕನ್ನಡ ನೋಡಿದ್ರೆ ತುಂಬ ಜನ ನಗ್ತಾರೆ ಇವಾಗಲೂ ಕೂಡ. ಸೊ ನಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ, ಬಟ್ ನಂದುದಂತೂ ತುಂಬ ವಿಚಿತ್ರವಾಗಿ ಮಾತಾಡ್ತಾಳೆ ಅವಳು. ಸ್ಟೈಲಿಶ್ ಆಗೆಲ್ಲ ಏನೂ ಮಾತಾಡೋದಿಲ್ಲ. ಪ್ರಾಬ್ಲಮ್ ಏನಪ್ಪ ಅಂದರೆ, ಹುಟ್ಟಿದಾಗ್ಲಿಂದ ಒಂದೇ ರೀತಿಯಾಗಿ ಕಲೀಲಿಲ್ಲ ಕನ್ನಡನ. ಸೊ ಪ್ರಾಬ್ಲಿ ಅದಕ್ಕೆ ನಿಮಗೆ ಹಂಗೆ ಅನಿಸ್ತಾ ಇರ್ಬೋದು. ಹಾಗೂ ನಮಗೆ ನಾವು ಮನೇಲಿ ಕೂಡ ನಾನು ನನ್ನ ತಂಗಿರು ನಮ್ಮ ಅಪ್ಪ ಅಮ್ಮ ಇದ್ದರೆ ಸ್ವಲ್ಪ ಹಿಂದಿನ ಜಾಸ್ತಿ ಬಳಸ್ತೀವಿ. ಯಾಕಂದರೆ ಹುಟ್ಟಿದ್ದು ಭಾಷೆ ನಾವು ಹುಟ್ಟಿದಾಗ್ಲಿಂದ ಕಲ್ತಿದ್ದು ಹಿಂದಿನ ಫಸ್ಟು. ಸೊ ಅದರಿಂದ ಅದೊಂದು ಸ್ವಲ್ಪ ಬಳಸ್ತೀವಿ ಜಾಸ್ತಿ ಅಷ್ಟೇ. ಬಟ್ ಆದಷ್ಟು ನಾರ್ಮಲಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ನೀವು ಹಂಗೆ ಹೇಳಿದ್ಮೇಲೆ ನನಗೆ ಇವಾಗ ತುಂಬ ಕಾನ್ಷಿಯಸ್ ಆಗಿಬಿಡ್ತೀನಿ ನಾನು ಮಾತಾಡಬೇಕಾದ್ರೆ. ಅಯ್ಯೋ ಎಲ್ಲಿ ಸ್ಟೈಲಿಶಾಗಿ ಮಾತಾಡ್ತಾ ಇದ್ದೀನ ನಾನು, ಹಂಗೆ ಅನಿಸ್ಬಿಡುತ್ತಾ ಬೇರೆಯವ್ರಿಗೆ ಅಂತ. ಬಟ್ ಸೀರಿಯಸ್ಲಿ ಆ ಥರ ಎಲ್ಲ ಏನೂ ಇಲ್ಲ. ನಾನು ಕೂಡ ನಾರ್ಮಲ್ ಭಾಷೆನೇ ಕಲಿತಾ ಇದ್ದೀನಿ. ನನ್ನ ಪ್ರಕಾರ ನಾನು ಕರೆಕ್ಟಾಗಿ ಮಾತಾಡ್ತೀನಿ ಅಂತ ನನಗನ್ಸುತ್ತೆ. ಏನಪ್ಪ ಅಂದರೆ, ಒಬ್ಬೊಬ್ಬರು ಮಾತಾಡೋ ಆ್ಯಕ್ಸೆಂಟ್ ಬೇರೆ ಇರುತ್ತೆ, ಸ್ವಲ್ಪ ಟೋನ್ ಚೇಂಜಸ್ ಇರೋದ್ರಿಂದ ನಿಮಗೆ ಆ ಥರ ಅನಿಸ್ಬೋದೇನೋ. ಸೊ ಅದಷ್ಟೇ ನಾನು ನನ್ನ ಕಡೆಯಿಂದ ಹೇಳೋಕ್ಕಾಗೋದು. ಬಟ್ ನಿಮ್ಮಲ್ಲಿ ಬೇರೆಯವ್ರಿಗೆ ಯಾರಿಗಾದರೂ ಹಾಗೆ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೆನ್ನೆ ಆ್ಯಕ್ಚುಲಿ ಅರ್ಬನ್ ಕ್ಲಾಪಿಂದ ನಾನು ಬುಕ್ ಮಾಡಿದ್ದು. ಅರ್ಬನ್ ಕ್ಲಾಪಲ್ಲಿ ಪೆಸ್ಟ್ ಕಂಟ್ರೋಲ್ ಅವ್ರನ್ನ ಬುಕ್ ಮಾಡಿ ಎಲ್ಲ ಫುಲ್ ಇದು ಮಾಡಿಸಿದ್ದು. ಅವರು ಬಂದು ತುಂಬಾ ಹೆಲ್ಪ್ ಆಯಿತು ಕಾಕ್ರೋಚಸ್ಗೂ. ಮತ್ತು ಇನ್ನೊಂದು ಒಂಥರದ್ದು ಹುಳ, ಅದು ಹೇಳ್ತಾ ಇದ್ರು ಅವರು, ಈ ನಿಮ್ಮ ಕಡೆ ಎಲ್ಲ ಇಲ್ಲಿ ಮರಗಳೆಲ್ಲ ಜಾಸ್ತಿ ಇದೆಯಲ್ಲ, ಸೊ ಆ ಥರದ್ದು ಹುಳ ಬರುತ್ತೆ. ಬಟ್ ಅದನ್ನು ಕೂಡ ಆದಷ್ಟು ನೀವು ಈ ಥರ ಡಸ್ಟಿಂಗ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅದನ್ನು ತೆಗ್ದಾಕ್ತಾ ಇರಿ ಅಂತ. ಅದು ಇನ್ನೊಂದು ಸತಿ ಏನಾದರೂ ನಮ್ಮ ಮನೆಗೆ ಏನಾದರೂ ಇದು ಅಂಟಿದ್ರೆ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಬಿಕಾಸ್ ಹೊರಗಡೆ ಕಾರಿಡೋರಲ್ಲಿ ಇರುತ್ತೆ, ಸೊ ಅದರಿಂದ ಒಂದು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಜಾಸ್ತಿ ಪಾರಿವಾಳಗಳನ್ನೆಲ್ಲ ಬಿಡಬೇಡಿ, ಪಾರಿವಾಳಗಳು ಕೂಡ ತುಂಬಾ ಹಾರ್ಮ್ಫುಲ್, ಒಳ್ಳೆಯದಲ್ಲ ಅಂತ ಹೇಳ್ತಾಯಿದ್ರು. ಇತ್ತೀಚೆಗೆ ಅಂತೂ ತುಂಬ ಕಡೆ ಕೇಳಿರ್ತೀರ, ಪಾರಿವಾಳ ತುಂಬಾ ಹಾರ್ಮ್ಫುಲ್, ಅದರಿಂದ ಮಕ್ಕಳಿಗೆ ಆಸ್ತಮಾ ಬರೋ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಆದಷ್ಟು ಅವಾಯ್ಡ್ ಮಾಡಿ ಅದನ್ನೆಲ್ಲ. ಆ್ಯಂಡ್
ಇವಾಗ ಫುಲ್ ಡೀಪ್ ಕ್ಲೀನ್ ಕೆಳಗಡೆ ಎಲ್ಲ ನಾನು ಒಂದು ಒಣಗಿರೋ ಬಟ್ಟೆನೆಲ್ಲ ಹೊರಿಸ್ಕೊತಾ ಇದ್ದೀನಿ. ಬಿಕಾಸ್ ಕೆಳಗಡೆ ಎಲ್ಲ ಏನು ಸೋಪ್ ಹಾಕಿ ಮಾಡಲಿಲ್ಲ. ಅವ್ರು ಹೇಳ್ಬಿಟ್ಟು ಹೋಗಿದ್ರು ಜಾಸ್ತಿ ಸೋಪೆಲ್ಲ ಹಾಕ್ಬಿಟ್ಟು ಕೆಳಗಡೆ ಹೊರಿಸ್ಬಿಡಿ, ಸುಮ್ಮನೆ ಒಂದು ಒಣಗಿರೋ ಬಟ್ಟೆಯಿಂದ ತೊಗೊಂಡು ಈ ಥರ ಹೊರಿಸ್ಬಿಟ್ಬಿಡಿ ಅಂತ, ಅಂದರೆ ಏನೆಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಅಂತ. ಬಟ್ ನಾನು ಮೇಲ್ಗಡೆ ಎಲ್ಲ ಫುಲ್ ಸೋಪ್ ಹಾಕಿ ನೀಟಾಗಿ ತೊಳೆದೆ. ಕೆಳಗಡೆ ಇದ್ರ ಮತ್ತು ಪ್ಲೇಟ್ಸ್ದು ಸ್ಟ್ಯಾಂಡ್ ಎಲ್ಲ ಇರುತ್ತಲ್ವ, ಟ್ರಾಲೀಸ್ ಎಲ್ಲ, ಸೊ ಅದನ್ನೆಲ್ಲನೂ ಕೂಡ ನೀಟಾಗಿ ಸೋಪ್ ಹಾಕಿ ವಾಶ್ ಮಾಡಿಕೊಂಡೆ. ಹೀಗೇ ಕೆಲಸ ನಡೀತಾ ಇತ್ತು. ಬೆಳಗ್ಗೆ ಪುನೀತ್ ಕೂಡ ಆಫೀಸಿಗೆ ಹೊರಟೋಗಿದ್ರು. ಆ್ಯಂಡ್ ನನ್ನ ಮಮ್ಮಿನ ಯಾರನ್ನೂ ಕರೆದಿರಲಿಲ್ಲ, ನಾನು ಮಾಡ್ಕೊತೀನಿ ಬಿಡಿ ಅಂತ ಹೇಳಿಬಿಟ್ಟು. ಇದು ನಾನು ಲೈಕ್ ಸಡನ್ಲಿ ಪ್ಲ್ಯಾನ್ ಮಾಡಿದ್ದು ಪೆಸ್ಟ್ ಕಂಟ್ರೋಲ್ ಅವ್ರನ್ನ ಕರೆಯೋಣ ಅಂತ ಹೇಳಿಬಿಟ್ಟು. ಬಿಕಾಸ್ ನಾವು ಮದುವೆ ಟೈಮಲ್ಲೂ ಕೂಡ ಒಂದು 2 ತಿಂಗಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಲ್ಲ, ಜಾಸ್ತಿ ಅಲ್ಲಿಗೆ ಹೋಗ್ತಾ ಇದ್ವಿ, ಒಂದು ವಾರ ಗಟ್ಟಲೆ ಎಲ್ಲ ಅಲ್ಲೇ ಇದ್ವಲ್ಲ. ಆವಾಗಲಿಂದನೂ ಹಿಂಗೆ ಇತ್ತು. ನಾನು ಸರಿ ಆಗುತ್ತೆ ಅಂತ ನಾನು ಎಷ್ಟೊಂದು ಹಿಟ್ಟೆಲ್ಲ ತೊಗೊಂಬಂದು ಹೊಡೆದೆ ಗೊತ್ತಾ. ಅವರು ಹೇಳ್ತಾಯಿದ್ರು ಮತ್ತು ಪೆಸ್ಟ್ ಕಂಟ್ರೋಲ್ ಅವರು, ನೀವು ಈ ಥರ ಮನೇಲಿ ಕಾಕ್ರೋಚಸ್ ಅದೆಲ್ಲ ಜಾಸ್ತಿ ಆದಾಗ ಹಿಟ್ಟನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹಿಟ್ಟಿಂದ ಕೂಡ ಆ ಟೈಮ್ಗೆ ಕಾಕ್ರೋಚ್ ಸತ್ತೋಗುತ್ತೆ, ಬಟ್ ಅದರಿಂದ ಇನ್ನೂ ಮಲ್ಟಿಪಲ್ ಕಾಕ್ರೋಚಸ್ ಆಗುತ್ತಂತೆ. ಸೊ ಅದಕ್ಕೇ ಅದನ್ನೇನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾಯಿದ್ರು. ಬೇಕಾದರೆ ಅದ್ಯಾವುದೋ ಒಂದು ಹೇಳಿದ್ರು ಕಣಪ್ಪ, ಅದು ನನಗೆ ನೆನಪಾದರೆ ನಾನು ಹಾಕ್ತೀನಿ ಸ್ಕ್ರೀನ್ ಮೇಲೆ, ಇಲ್ಲಾಂದರೆ ಯಾವಾಗಲಾದರೂ ಕೇಳಿ ಕಾಮೆಂಟ್ ಮಾಡಿ ನಿಮಗೆ ಬೇಕು ಅಂದರೆ. ಸೊ ಒಂದು ಔಷಧಿ ಹೇಳಿದ್ರು, ಅದು ಅಮೆಝಾನಲ್ಲಿ ಸಿಗುತ್ತೆ, ಅದನ್ನು ಬೇಕಾದರೆ ಅಂಟಿಸೋ ಅಂಥ ಔಷಧಿ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಇವ್ನು ನೋಡಿ ಇವನು ಬರೀ ಅದು ತೀಟೆ ಕೆಲಸ. ನಾನಿಲ್ಲ ಫುಲ್ ಗುಡಿಸ್ತಾ ಇದ್ನಲ್ವ, ಅವನು ಕೂಡ ಅದೇ ರೀತಿ ಮಾಡ್ತಾ ಇದ್ದಾನೆ. ಸೊ ಕಂಟಿನ್ಯೂಸ್ ಆಗಿ ಮನೆಯಲ್ಲಿ ತುಂಬಾ ಕೆಲಸ ಇತ್ತು ನನಗೆ. ಆ್ಯಂಡ್ ನೀವು ಹೇಳ್ತಾ ಇರ್ತೀರಲ್ವ ಬ್ಲಾಗ್ಸ್ ಜಾಸ್ತಿ ನೀವು ಹಾಕೋದಿಲ್ಲ, ಜಾಸ್ತಿ ಮಾಡೋದಿಲ್ಲ ಅಂತ. ಮನೆಯಲ್ಲಿ ಮಕ್ಕಳನ್ನ ಇಟ್ಕೊಂಡು ನಾನು ಪೂರ್ತಿ ಮನೆ ಕೆಲಸ, ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇರುತ್ತೆ. ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಎಲ್ಲ ಮಾಡೋದು ಕಷ್ಟ ಆಗ್ತಿದೆ. ಆದಷ್ಟು ಟ್ರೈ ಮಾಡ್ತಾನೇ ಇದ್ದೀನಿ, ಬಟ್ ಏನು ಮಾಡಲಿ, ನಂಗೆ ತುಂಬಾ ಕಷ್ಟ ಆಗ್ತಿದೆ. ಒಬ್ಬಳೇ ಇರ್ತೀನಿ, ಬೇರೆ ಎಲ್ಲ ಮಾಡ್ತಾ ಇರಬೇಕು. ಪುನೀತ್ ಇದ್ದಾಗ ಪುನೀತ್ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ವೀಕ್ಲಿ 3 ಡೇಸ್ ಅವ್ರು ಆಫೀಸ್ಗೆ ಹೋಗಲೇಬೇಕು. ಸೊ ಆಫೀಸ್ಗೆ ಹೋಗಿ ಬಂದಮೇಲೆ ಅವ್ರು ಹೆಲ್ಪ್ ಮಾಡೋದು ಸ್ವಲ್ಪ, ಅವ್ರಿಗೂ ನಾನೇನು ಹೇಳೋಕ್ಕೆ ಹೋಗಲ್ಲ ತುಂಬ ಜಾಸ್ತಿ. ಬಟ್ ಮಿಕ್ಕಿದ ದಿವಸ ಮನೇಲಿದ್ದಾಗ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಈ ರೀತಿಯಾಗಿದೆ. ಸ್ವಲ್ಪ ಎಡಿಟಿಂಗ್ ಎಲ್ಲ ನನಗೆ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಯಾರನ್ನಾದರೂ ಎಡಿಟರ್ಸ್ನ ಇಟ್ಕೊಳ್ಳೋಣ ಅಂತ ಅಂದರೆ ನನಗೆ ನಿಜವಾಗ್ಲೂ ಯೂಟ್ಯೂಬಲ್ಲೇನು ತುಂಬ ಜಾಸ್ತಿ ಪೇಮೆಂಟ್ ಎಲ್ಲ ಏನು ಬರೋದಿಲ್ಲ, ಆಯಿತಾ. ಅದನ್ನು ಕೂಡ ಕೇಳ್ತಾಯಿದ್ರಿ ಯೂಟ್ಯೂಬಲ್ಲಿ ಪೇಮೆಂಟ್ ಎಷ್ಟಿದೆ ಅಂತ ಎಲ್ಲ. ಸೊ ಯೂಟ್ಯೂಬಲ್ಲಿ ನನಗೆ ತುಂಬ ಜಾಸ್ತಿ ಪೇಮೆಂಟ್ ಎಲ್ಲ ಏನು ಬರೋದಿಲ್ಲ, ತಕ್ಕ ಮಟ್ಟಿಗೆ ಬರುತ್ತೆ. ಬಟ್ ಅದರಿಂದ ನಾನು ಒಬ್ರಿಗೆ ಈ ಥರ ಅಸಿಸ್ಟೆಂಟ್ ಇಟ್ಕೊಳ್ಳೋದು ಅಥವಾ ಎಡಿಟರ್ಸ್ನ ಇಟ್ಕೊಳ್ಳೋದು ಅದೆಲ್ಲನೂ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಜಾಸ್ತಿ ಏನು ಬರೋದಿಲ್ಲ. ಆ್ಯಂಡ್ ಇವಾಗ ಇಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ನನಗೆ ಭಯ ಆಗ್ತಿದೆ. ಮೇಲ್ಗಡೆ ಎಲ್ಲ ಹತ್ತಿ ಎಲ್ಲ ಲೈಕ್ ಕ್ಲೀನ್ ಮಾಡ್ತಾಯಿದ್ದೀನಿ, ಹೊರಿಸೋದು ಎಲ್ಲ ಮಾಡ್ತಾಯಿದ್ದೀನಿ. ಬಟ್ ನನ್ನ ಪ್ರಕಾರ ಏನಪ್ಪ ಅಂದರೆ ಮನೇಲಿ ಯಾರೂ ಇಲ್ಲ ಅಂತ ಅಂದರೆ ನೀವು ಈ ಥರ ಮೇಲ್ಗಡೆ ಎಲ್ಲ ಹತ್ತಿ ಹೊರಿಸೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಒಂಥರ ನಿಜವಾಗ್ಲೂ ಇವಾಗ ಅನ್ನಿಸ್ತಿತ್ತು, ನಾನು ಅದು ಯಾಕೆ ಹಾಗೆ ಮಾಡಿದೆ, ಪುನೀತ್ ಬಂದಮೇಲೆ ಮಾಡ್ಕೋಬೋದಾಗಿತ್ತು ಆರಾಮಾಗಿ ಅಂತ. ಬಟ್ ನನಗೇನಿತ್ತಪ್ಪ ಅಂದರೆ ಪುನೀತ್ ಬರೋ ಅಷ್ಟರಲ್ಲಿ ಮಾಡಿಬಿಡೋಣ, ಅವ್ರಿಗೂ ಒಂಥರ ಮನೇನ ಕ್ಲೀನಾಗಿರೋದು ನೋಡಿ ಅವ್ರಿಗೂ ಕೂಡ ಖುಷಿಯಾಗುತ್ತಲ್ವ. ಹೊರಗಡೆಯಿಂದ ಬಂದವ್ರಿಗೆ ಮನೆ ಕ್ಲೀನಾಗಿದ್ದರೆ ಏನೋ ಒಂಥರ ಖುಷಿಯಾಗುತ್ತೆ. ಸೊ ಅದಕ್ಕೇ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ನಾನು ಬೇಗ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊತಾ ಇದ್ದೆ. ಆ್ಯಂಡ್ ಏನು ಗೊತ್ತಾ, ನಾವು ಈ ಥರ ಮೇಲ್ಗಡೆ ಹತ್ತಿ ಮಾಡ್ತಾ ಇರ್ತೀವಿ, ಸಡನ್ಲಿ ತಲೆ ಸುತ್ತು ಬಂತು ಅಥವಾ ಏನಾದರೂ ಸ್ಲಿಪ್ ಆಯಿತು, ಕೆಳಗಡೆ ಬಿದ್ದರೆ ಯಾರೂ ಇರೋದಿಲ್ಲ. ಆವಾಗ ಮಗು, ಅದು ನನ್ನ ಚಿಕ್ಕ ಮಗು, ಅದು ಅವ್ನಿಗೇನು ಗೊತ್ತಾಗುತ್ತೆ, ಅವ್ನಿಗೊಂದು ಕಾಲ್ ಕೂಡ ಮಾಡೋಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಆದಷ್ಟು ಈ ಥರ ಮನೇಲಿ ಯಾರಾದರೂ ಇದ್ದಾಗಲೇ ಮೇಲ್ಗಡೆ ಹತ್ತಿ ಮಾಡೋದನ್ನೆಲ್ಲ ಮಾಡಿ ಅಂತ ಹೇಳ್ತೀನಿ. ನಾನು ಕೂಡ ಅದನ್ನ ಇನ್ಮೇಲೆ ನಿಜವಾಗ್ಲೂ ಕನ್ಸಿಡರ್ ಮಾಡ್ತೀನಿ. ಅಟ್ಲೀಸ್ಟ್ ಮನೇಲಿ ಪುನೀತ್ ಇರಬೇಕು ಅಥವಾ ಯಾರಾದರೂ ಇದ್ದಾಗ ಮನೆಯಲ್ಲಿ ಮೇಲ್ಗಡೆ ಹತ್ತಿಬಿಟ್ಟು ಕ್ಲೀನ್ ಮಾಡೋದೆಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಯಾಕೆ ಇಷ್ಟೊಂದು ಡೀಪ್ ಕ್ಲೀನಿಂಗ್ ಅಂದರೆ, ನಾನು ಸ್ವಲ್ಪ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಪೂಜೆ ಅಂದರೆ ವೈಭವ ಲಕ್ಷ್ಮಿ ಪೂಜೆ ತುಂಬಾ ಅದ್ರ ಬಗ್ಗೆ ಕೇಳಿದ್ದೀನಿ. ಮತ್ತು ನಾವು ಬಾಂಬೆಲಿ ಇರಬೇಕಾದ್ರೆ ನಾವು ಮಾಡ್ತಿದ್ವಿ ಕೂಡ. ಸೊ ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ಓಕೆ ಫ್ರೆಂಡ್ಸ್, ಸೊ ಈ ಸೈಡ್ ಆಫ್ ದ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ, ಫುಲ್ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಒಂದು ಸ್ವಲ್ಪನೂ ಏನು ಗಲೀಜಿಲ್ಲ. ಎಲ್ಲ ಅದೇನೇ ಲಿಕ್ವಿಡ್ ಹಾಕಿದ್ರೆ ಎಲ್ಲ ಸೋಪ್ ಹಾಕಿ ಉಜ್ಬಿಟ್ಟೆ. ಕೆಳಗಡೆ ಕ್ಯಾಬಿನೆಟ್ಸಲ್ಲಿ ಸೋಪ್ ಹಾಕಿಲ್ಲ, ಅಲ್ಲಿ ಬರೀ ಡ್ರೈ ಕ್ಲಾತಿಂದ ಮಾಡಿದ್ದೀನಿ. ಬಿಕಾಸ್ ಅವ್ರು ಹೇಳಿದ್ದಾರೆ ಸೋಪ್ ಏನು ಹಾಕ್ಬಿಡಿ, ನೀರು ಹಾಕ್ಬಿಡಿ, ಬರೀ ಡ್ರೈ ಕ್ಲಾತಲ್ಲೇ ಸುಮ್ಮನೆ ಹಿಂಗೆ ಹೊರಿಸ್ಕೊಳ್ಳಿ ಅಂತ. ಸೊ ಹಾಗೆ ಮಾಡಿದ್ದೀನಿ. ಕ್ಯಾಬಿನೆಟ್ಸ್ ಒಳಗಡೆ ಕೂಡ ಅಷ್ಟೇ ಫುಲ್ ಬರೀ ಡ್ರೈ ಕ್ಲಾತಲ್ಲಿ ಹೊರಿಸ್ಕೊಂಡಿದ್ದೀನಿ ನೀಟಾಗಿ. ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಬಿಕಾಸ್ ಮುಟ್ತಾ ಇರ್ತೀನಲ್ವಾ. ಸೊ ಅದಕ್ಕೆ. ಆ್ಯಂಡ್ ಇದ್ರ ಮೇಲೆ ಅಡುಗೆಗೆ ಹೋಗ್ಬೇಕು ನಾನು ಏನೇ ಒಂದು ಇಟ್ಟರೂ ಕೂಡ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟ ಆಗಿದೆ. ಇವಾಗ ಈ 2 ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡಬೇಕು. ಮೂಗು ಒಂಥರ ಗಿಚ್ ಆಗ್ತಿದೆ. ಅದಕ್ಕೆ ಸಿಂಬ ಬಂದಾಗಲೆಲ್ಲ ಕರ್ಕೊಂಡೋಗ್ಬಿಡ್ತಿದ್ದೆ, ವಾಪಸ್ ಬರ್ತಿದ್ದೆ. ಸೊ ನಾನು ಹೋಗಿ ಕರ್ಕೊಂಡೋಗಿ ಮಲಗಿಸ್ಬಿಟ್ಟೆ ಒಂದ್ಸತಿ, ಮಲ್ಕೊಳ್ಳಪ್ಪ ನೀನು, ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋ ತನಕ ಅಂತ. ಸೊ ಈ ಕ್ಯಾಬಿನೆಟ್ಸ್ ಕ್ಲೀನ್ ಮಾಡಿ ಸ್ವಲ್ಪ ಗುಡಿಸ್ಕೊಂಡು ಬರ್ತೀನಿ, ಹೊರಿಸ್ಬಿಡ್ತೀನಿ ಕಿಚನ್ನ ಮಾತ್ರ ಫಸ್ಟು. ಆ್ಯಂಡ್ ಅವ್ನಿಗೆ ತಿನ್ನೋದಕ್ಕೆ ಅಂತ ಇಡ್ಲಿ ಕೊಟ್ಟಿದ್ದೆ.
ಇದು ಹೋಟೆಲಿಂದ ಮಿನಿ ಬಟನ್ ಇಡ್ಲೀಸ್ ತಂದಿದ್ದೆ. ಸೊ ಅದನ್ನು ತಿನ್ನೋಕ್ಕೆ ಅಂತ ಕೊಟ್ಟರೆ ಒಂದು 3 ತಿಂದಾನೆ, ಒಂದು ಮೂರು ಪೂರ್ತಿ ಹರಡಿಟ್ಬಿಟ್ಟಿದ್ದಾನೆ. ಸೊ ನಾನು ಸಿಂಬಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಪ್ರಾಕ್ಟೀಸ್ ಆಗಲಿ. ಅವನು ಇವಾಗ ಡೆಫಿನೆಟ್ಲಿ ಮಕ್ಕಳಂದಮೇಲೆ ಈ ಥರ ಗಲೀಜು ಮಾಡೇ ಮಾಡ್ತಾರೆ. ಆ್ಯಂಡ್ ಇದು ಈ ಕೆಲಸದಲ್ಲಿ ಈ ಕೆಲಸ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಕೆಲಸನೇ ಆಯಿತು. ಬಟ್ ಅವನಿಗೆ ನಾವು ಕೊಡ್ತೀವಿ, ನೀನು ತಿನ್ನು ಅಂತ ಅವ್ನು ಕೊಟ್ಬಿಡ್ತೀವಿ. ಲಕ್ಷಿತನ ನೋಡಿದ್ದೀವಿ, ಅವ್ನು ತಿನ್ನೋದೇ ಇಲ್ಲ ಅವ್ನ ಕೈಯಿಂದ. ಬೈ ಚಾನ್ಸ್ ನಾವೇನಾದರೂ ಇದ್ದರೆ ಸ್ಕೂಲಲ್ಲಿ ಹೆಂಗೋ ಒಂದು ಸ್ವಲ್ಪ ತಿನ್ಕೊಂಡು ಬರ್ತಾನೆ, ಬಟ್ ಇಲ್ಲಿ ತಿನ್ನೋದಿಲ್ಲ ಮನೆಯಲ್ಲಿ. ಸೊ ಸಿಂಬಾಗಿ ಇವಾಗಿಂದನೇ ಅಭ್ಯಾಸ. ಗಲೀಜು ಮಾಡಿದ್ದಾನೆ, ಪರವಾಗಿಲ್ಲ, ಹೊರಿಸ್ಕೊತೀನಿ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳನ್ನು ಗಲೀಜು ಆಗೇ ಆಗುತ್ತೆ. ಎಷ್ಟೇ ಕ್ಲೀನ್ ಮಾಡಿ ಮನೆ ಅಷ್ಟೇ ಗಲೀಜಾಗುತ್ತೆ. ಓಕೆ, ನನ್ನ ಮೂಗೊಳಗೆ ಒಂಥರ ಚಿಲ್ ಆಗ್ತಾಯಿದೆ. ಬನ್ನಿ ಕ್ಲೀನ್ ಮಾಡೋಣ. ನಾನು ಆ್ಯಕ್ಚುಲಿ ಪೆಸ್ಟ್ ಕಂಟ್ರೋಲ್ ಅಂದರೆ ಅರ್ಬನ್ ಕ್ಲಾಪಿಂದ ಬುಕ್ ಮಾಡೋದು. ಮಮ್ಮಿ ಮನೇಲೂ ಕೂಡ ಅವ್ರ ಅರ್ಬನ್ ಕ್ಲಾಪಿಂದನೇ ಬುಕ್ ಮಾಡ್ತಿದ್ದೆ. ಅವ್ರು ಬಂದು ಕ್ಲೀನ್ ಮಾಡಿಬಿಟ್ಟು ಹೋದರೆ ಆಲ್ಮೋಸ್ಟ್ 1 ವರ್ಷದ ತನಕನೂ ಈ ಥರ ಕಾಕ್ರೋಚಸ್ ತೊಂದರೆನೇ ಇರಲ್ಲ, ಚಿಂತೆನೇ ಇರೋದಿಲ್ಲ. ಸೊ ಅದಕ್ಕೇ ಅವ್ರನ್ನೇ ಬುಕ್ ಮಾಡಿದ್ವಿ. ಆ್ಯಂಡ್ ಅದಲ್ಲದೆ ನಿಮ್ಗೆ ಯಾರಿಗಾದ್ರೂ ಬೇರೆಯವ್ರು ಗೊತ್ತಿದ್ದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಅರ್ಬನ್ ಕ್ಲಾಪಲ್ಲಿ ಬಂದು ಅವರು ಒಂದು 800 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. 2 ಟೈಮ್ಸ್ ಬರ್ತಾರೆ ಪೆಸ್ಟ್ ಕಂಟ್ರೋಲ್ಗೆ. ಒಂದು ಸತಿ ಬಂದು ಮತ್ತು 1 ವೀಕ್ ಒಳಗೆ ಇನ್ನೊಂದು ಸತಿ ಕೂಡ ಬರ್ತಾರೆ. ಆ್ಯಂಡ್ ಇದು ನಾನು ಇದನ್ನೆಲ್ಲ ಕೂಡ ತೆಗೆದುಹಾಕ್ಬಿಟ್ಟಿದ್ದೆ, ಲೈಕ್ ಗ್ಲಾಸ್ ಇಡೋದು, ಪ್ಲೇಟ್ಸ್ ಇಡೋದು ಎಲ್ಲ. ಬಿಕಾಸ್ ಅಲ್ಲೆಲ್ಲ ಫುಲ್ಲು ಹೊಡೆದಿದ್ರು ಅವ್ರ ಔಷಧಿನ. ಅದರಲ್ಲೇ ನಾವು ಊಟ ಮಾಡುವಂಥ ಗ್ಲಾಸ್ ಪ್ಲೇಟ್ಸ್ ಎಲ್ಲ ಇರೋದು ಏನು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನ ತೆಗೆದು ಅದನ್ನ ನೀಟಾಗಿ ಸೋಪ್ ಹಾಕಿ ಉಜ್ಜಿ ಕ್ಲೀನ್ ಮಾಡಿಟ್ಟೆ. ಬಿಕಾಸ್ ಮಕ್ಕಳಿದಾರಲ್ವ, ಚಿಕ್ಕ ಮಕ್ಕಳು, ಭಯ ನನಗೆ ಜಾಸ್ತಿ. ಸಿಂಬಾ ಕೂಡ ಚಿಕ್ಕವನು, ಲಕ್ಷಿತ್ ಕೂಡ ಚಿಕ್ಕವರು, ಬೈ ಚಾನ್ಸ್ ಏನಾದರೂ ಇದಾಗ್ಬಿಡುತ್ತೆ ಅಂತ. ಸೊ ಎಲ್ಲ ನೀಟಾಗಿ ಇವಾಗ ಸೋಪ್ ಹಾಕಿ ತೊಳಿತಾ ಇದ್ದೀನಿ. ಹಾಗೂ ಈ ಥರ ಯುಟಿಲಿಟಿ ಇರೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ. ಸೀರಿಯಸ್ಲಿ ಮನೆಯಲ್ಲಿ ಒಂದು ಯುಟಿಲಿಟಿ ಇರಬೇಕು ಅಂತ ಅದಕ್ಕೆ ಅನಿಸೋದು. ಆ್ಯಂಡ್ ಅಲ್ಲಿ ತೊಳಿತಾ ಇದ್ರು ನೋಡಿ ಹೆಂಗೆ ಗ್ಯಾಪಿಂದ ಅದೆಲ್ಲೆಲ್ಲಿಂದ ಬೀಳ್ತಾಯಿತ್ತು ಕಾಕ್ರೋಚಸ್. ಮಾತ್ರ ನಾನು ನಿಮಗೆ ತೋರಿಸ್ಲಿಲ್ಲ ಎಷ್ಟು ಕಾಕ್ರೋಚಸ್ ಇದ್ದು ಅಂತ, ಸಿಕ್ಕಾಪಟ್ಟೆ ಇದ್ದು. ಅದು ತೋರಿಸಿದ್ರೆ ಏನಪ್ಪ ಸುಪ್ರಿಯಾ ಮನೇನ ಇಷ್ಟು ಗಲೀಜಾಗಿ ಇಟ್ಕೋತೀರಾ ನೀವು ಅಂತ ಅನ್ಕೊಬಿಡ್ತಿದ್ದೀರಿ. ಬಟ್ ಸೀರಿಯಸ್ಲಿ ನಾನು ಅಷ್ಟು ಗಲೀಜಾಗೆಲ್ಲ ಏನೂ ಇಟ್ಕೊಳ್ಳೋಲ್ಲ. ನಾನು ಸಾಮಾನ್ಯ ತುಂಬ ಸತಿ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ಅಲ್ವಾ, ನಮ್ಮ ಮನೆ ಕ್ಲೀನಾಗೇ ಇರುತ್ತೆ. ಮಕ್ಕಳು ಗಲೀಜು ಮಾಡೇ ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ಬಟ್ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಆದರೆ ಇದು ಮಾತ್ರ ಏನು ಮಾಡೋದು, ನಾನು ಸ್ವಲ್ಪ ದಿವಸ ಇರಲಿಲ್ವಲ್ಲ ಈ ಮದುವೆ ಮತ್ತು ಬೀಗ್ರೂಟ ಅದು ಇದು ಅಂದ್ಕೊಂಡು ಕಂಟಿನ್ಯೂಸ್ ಆಗಿ ಹೊರಗಡೆನೇ ಇದ್ನಲ್ಲ. ಸೊ ಅದರಿಂದ ಸ್ವಲ್ಪ ಜಾಸ್ತಿ ಆಗೋಯಿತು. ಹಾಗೂ ಗೈಸ್, ನನಗೆ ತುಂಬ ಜನ ಕಿಚನ್ ಸೆಟಪ್ ಮಾಡಿ, ಸುಪ್ರಿಯಾ ಕಿಚನ್ ಸೆಟಪ್ ಮಾಡಿಬಿಟ್ಟು ಅದ್ರದ್ದು ವೀಡಿಯೋ ಮಾಡಿ ತೋರಿಸಿ ಹೇಗೆ ಮಾಡಿದ್ರಿ ಸೆಟಪ್ ಅಂತೆಲ್ಲ ಕೇಳ್ತಾಯಿದ್ರಿ. ಕಿಚನ್ ಸೆಟಪ್ ಮಾಡೋಕ್ಕೆ ಈ ಮನೆಗೆ ಬಂದಾಗ್ಲಿಂದನೂ ಒಂದೊಂದು ಐಟಮ್ಸ್ ತೊಗೋತಾನೇ ಇದ್ದೀನಿ. ನಾನು ಇನ್ನೂ ತೊಗೋತಾನೇ ಇದ್ದೀನಿ. ಯಾವುದಾದ್ರೂ ಹೊಸದಾಗಿ ಅನಿಸಿದ್ರೆ ತೊಗೊಳ್ಳೋದು. ಇದನ್ನಂತೂ ನಾನು ಎಷ್ಟು ಟೈಮ್ ಆಗಿದೆ ಗೊತ್ತಾ ತೊಗೊಂಡು. ಓಕೆ ಫ್ರೆಂಡ್ಸ್, ಸೊ ಕ್ಲೀನಿಂಗ್ ಎಲ್ಲ ಆಯಿತು. ಆ ರ್ಯಾಕ್ಸು ಎಲ್ಲನೂ ಕೂಡ ತೊಳೆದಿದ್ದಾಯ್ತು. ಇವಾಗ ಕಸ ಗುಡಿಸ್ಕೊಂಡು ಬರ್ತೀನಿ. ಕಸ ಗುಡಿಸಿ ಹೊರಿಸಿದ್ರೆ ಕಿಚನ್ ಆಲ್ಮೋಸ್ಟ್ ಒಂದು 80 to 90% ಅಷ್ಟು 90% ಅಷ್ಟು ಕ್ಲೀನ್ ಆಗಿರುತ್ತೆ. ಸಿಂಕ್ ಹತ್ರ ಒಂದು ಸ್ವಲ್ಪ ಇದೆ, ಅದನ್ನು ಆಮೇಲೆ ಮಾಡ್ತೀನಿ, ಲಾಸ್ಟ್ ಟೈಮ್ ಮಾಡ್ತೀನಿ. ಅದೇನು ಜಾಸ್ತಿ ತಲೆನೋವು ಇಲ್ಲ. ಮತ್ತು ಇಲ್ಲಿ ಹೊರಗಡೆ ಕ್ಯಾಬಿನೆಟ್ಸ್ದು ಹೊರಗಡೆ ಹೊರಿಸ್ಬೇಕು. ಅದನ್ನ ಇವಾಗಲೇ ಹೊರಿಸ್ತಾರ, ಬಿಕಾಸ್ ಇವಾಗಲೇ ಹೊರಿಸ್ಬಿಟ್ರೆ ಫುಲ್ ನೀರು ಆಗಿಬಿಡುತ್ತೆ ಕೆಳಗಡೆ, ಮತ್ತು ಕಸ ಗುಡ್ಸೋಕೆ ಹಿಂಸೆ ಆಗುತ್ತೆ. ಸೊ ಸಿಂಬಾ ಮಲಗಿದ್ದಾನೆ, ಅಷ್ಟರಲ್ಲಿ ಕಿಚನ್ದು ಗುಡಿಸ್ಬಿಟ್ಟು ಹೊರಿಸ್ಬಿಡ್ಬೇಕು ನಾನು. ಸೊ ದಟ್ ಆಮೇಲೆ ಬಂದ್ರೂ ಏನು ಹಿಂಸೆ ಆಗಬಾರ್ದು ಆ ಥರ. ನಾನು ಅವಾಗವಾಗ ಬಂದು ಈ ಥರ ಅಪ್ಡೇಟ್ಸ್ ಕೊಟ್ಟು ಹೋಗ್ತಾ ಇರ್ತೀನಿ. ಏಕೆಂದರೆ ಕಂಪ್ಲೀಟ್ ವಾಯ್ಸ್ ಓವರ್ ಅಂದ್ರೂ ನಿಮಗೂ ಬೇಜಾರಾಗುತ್ತಲ್ವ, ಅದಕ್ಕೇ. ಆ್ಯಂಡ್ ಟೈಮ್ ಬಂದು ಆಲ್ಮೋಸ್ಟ್ ಇವಾಗ 11:20 ಆಗ್ತಾಯಿದೆ. ನಾನು ಸ್ಟಾರ್ಟ್ ಮಾಡಿದ್ದು ಬಂದು 9:45 10 o'clock ಸ್ಟಾರ್ಟ್ ಮಾಡಿದ್ದು. 11 ಆಗಲಿ, ಇವಾಗ ಟೈಮ್ 11:20 ಆಗ್ತಿದೆ. ಆಲ್ಮೋಸ್ಟ್ 1 hour ಮಾಡಿದ್ದೀನಿ ಅಂದ್ಕೊಳ್ಳಿ. ಸ್ವಲ್ಪ ಮಧ್ಯ ಸಿಂಬಾಗೆ ಕರ್ಕೊಂಡೋಗಿ ಸಮಾಧಾನ ಮಾಡೋದು, ಆ ಬ್ರೇಕ್ಸ್ ಅದೆಲ್ಲ ಸೇರಿಕೊಂಡ್ರೆ ಆಲ್ಮೋಸ್ಟ್ 1 hour. 1 ಅವರಲ್ಲಿ ಇಷ್ಟು ಮುಗಿಸಿದ್ದೀನಿ. ನಾನು ಸೀರಿಯಸ್ಲಿ ಅಂದ್ಕೊಂಡಿಲ್ಲ. ನಾನು ಅಂದ್ಕೊಂಡಿದ್ದೆ ಇದೇ ಒಂದು ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗುತ್ತೆ ಅಂತ. ಬಟ್ ಏನಪ್ಪ ಅಂದರೆ ರೂಮಲ್ಲಿರುವಂಥ ಐಟಮ್ಸ್ ಎಲ್ಲ ತೊಗೊಂಬಂದು ಸೆಟಲ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ನನಗೇನಪ್ಪ ಅಂದರೆ ಗ್ಯಾಸ್ ಕೌಂಟರ್ ಮೇಲೆ ಫುಲ್ಲು ಕೌಂಟರ್ ಟಾಪ್ ಮತ್ತು ಗ್ಯಾಸ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಟ್ರೆ ಅನ್ನಕ್ಕೆ ಇಡೋದಕ್ಕೆ ಅಥವಾ ಸಿಂಬಾ ಇವಾಗ ಎದ್ದೇಳ್ತಾನೆ ನನಗೆ ಸರಿ ಮಾಡಬೇಕು. ಬಿಕಾಸ್ ಅವನಿಗೆ ಬೆಳಿಗ್ಗೆ ಇಡ್ಲಿ ತಿನ್ನಿಸ್ತೆ ನಾನು. ನನಗೆ ಬೇಜಾರು, ಹೋಟ್ಲು ಅಡುಗೆ ಏನಾದರೂ ಮಕ್ಳಿಗೆ ತಿನ್ನಿಸ್ಬಿಟ್ರೆ ನನಗೆ ಸಖತ್ ಬೇಜಾರಾಗ್ತಾ ಇರುತ್ತೆ. ಅಂದರೆ ಅದು ಎಷ್ಟು ಹೆಲ್ದಿಯಾಗಿರುತ್ತಲ್ವ ಅದು. ಬಟ್ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಇವತ್ತಾಗಿದೆ. ಸೊ ಇಲ್ಲಾಂದರೆ ನಾನು ಯೂಶ್ವಲಿ ತಿನ್ನಿಸೋದಿಲ್ಲ ಅವರಿಬ್ರಿಗೂ. ಎಷ್ಟೇ ಕಷ್ಟ ಆದರೂ ನಾನೇ ಮಾಡಿಬಿಟ್ಟು ತಿನ್ನಿಸ್ತೀನಿ. ಒಂದು ದೋಸೆನೇ ಆಗಲಿ, ಒಂದು ಗೋಧಿ ದೋಸೆನೇ ಆಗಲಿ, ದೋಸೆ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಗೋಧಿ ಮತ್ತು ರಾಗಿ ದೋಸೆ ಅದು ಕೂಡ ಅವರಿಬ್ರಿಗೂ ತುಂಬ ಇಷ್ಟ. ಸೊ ಅದನ್ನೇ ಮಾಡಿ ತಿನ್ನಿಸೋದಾಗಲಿ ಮಾಡಿ ತಿನ್ನಿಸ್ತೀನಿ. ಇವಾಗ ಸಾಂಬಾರಿದೆ, ಅನ್ನಕ್ಕೆ ಇಟ್ಕೋಬೇಕು ಅಷ್ಟೇ. ಸೊ ಫಸ್ಟ್ ಗುಡಿಸ್ಕೊಳ್ಳೋಣ ಬನ್ನಿ.
ಸೊ ಕಿಚನ್ ಸೆಟಪ್ ವಿಡಿಯೋನ ಆದಷ್ಟು ಬೇಗನೆ ಶೇರ್ ಮಾಡ್ಕೊತೀನಿ. ಏನು ಕಂಪ್ಲೀಟ್ ಕಿಚನ್ ಕ್ಲೀನ್ ಆಯ್ತಲ್ವಾ, ಇದು ಮತ್ತೆ ಇನ್ನೊಂದ್ಸತಿ ಗಲೀಜಾಗೋಕ್ಕಿಂತ ಮುಂಚೆ ಫಸ್ಟ್ ಫುಲ್ ಮತ್ತೆ ಕಿಚನ್ ಸೆಟಪ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಎಸ್ ಗೈಸ್, ಸೊ ಈ ರೀತಿಯಾಗಿ ಕಂಪ್ಲೀಟ್ ದಿನ ಇತ್ತು ನಂದು. ಒಂದೊಂದು ದಿನವೂ ಒಂದೊಂದು ಥರ ಇದೇ ಥರ ಬ್ಯುಸಿ ರೂಟೀನಲ್ಲೇ ಇರುತ್ತೆ. ಕೆಲವೊಂದು ದಿನ ರೂಮ್ ಕ್ಲೀನಿಂಗ್ ಇರುತ್ತೆ, ಕೆಲವೊಂದು ದಿನ ಕಿಚನ್ ಕ್ಲೀನಿಂಗ್ ಇರುತ್ತೆ. ಕಿಚನ್ ಕ್ಲೀನ್ ಮಾಡಿಬಿಟ್ವಿ ಅಂದ ತಕ್ಷಣ ಒಂದು ಸತಿ ಕ್ಲೀನ್ ಮಾಡಿಬಿಟ್ರೆ ವರ್ಷಾನುಗಟ್ಟಲೆ ಹಾಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತೆ 15 ಡೇಸ್ಗೆ ಅದೇ ರೀತಿಯಾಗಿ ಒಂದು ಚೂರು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಬಿದ್ದಿರುತ್ತೆ, ಮತ್ತು ಧೂಳು ಥರ ಆಗುತ್ತೆ, ಗಲೀಜಾಗುತ್ತೆ, ಡಬ್ಬಗಳೆಲ್ಲ ಗಲೀಜಾಗುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾನೆ ಇರಬೇಕು. ಆ್ಯಂಡ್ ನಾನು ಯಾವ ಥರದ ಡಬ್ಬಗಳನ್ನೆಲ್ಲ ತೊಗೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ರೀತಿಯಾಗಿ ನಾನು ಕಿಚನ್ನ ಸೆಟಪ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ರತಿಯೊಂದು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಆಯಿತಾ. ಸೊ ಇವಾಗ ಇದನ್ನೆಲ್ಲ ಒಣಗಾಕಿದ್ದೆ ಹೊರಗಡೆ ಬಿಸಿಲಲ್ಲಿ ಒಂದು ಚೆನ್ನಾಗಿ ಒಣಗಲಿ ಅಂತ. ಇದು ಯಾವ ರೀತಿಯಾಗಿ ಓಪನ್ ಮಾಡೋದು ಅಂತ ಕೂಡ ತುಂಬ ಜನಕ್ಕೆ ಗೊತ್ತಿರಲ್ಲ. ಬಟ್ ಇದಕ್ಕೆ ನಿಮಗೆ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ, ಬೇಕಾದರೆ ನೀವು ಚೆಕ್ ಮಾಡ್ಬೋದು. ಆ್ಯಕ್ಚುಲಿ ಸೈಡ್ಸಲ್ಲಿ ಅಂದರೆ ಈ ಟ್ರಾಲಿದು ಸೈಡ್ಸಲ್ಲಿ ಒಂದು ಆ್ಯಂಗಲ್ ಇರುತ್ತೆ. ಒಂದು ಕಡೆ ಬಂದು ಮೇಲ್ಗಡೆ ಲೈಕ್ ಲೆಫ್ಟ್ ಸೈಡಲ್ಲಿ ಬಂದು ಮೇಲ್ಗಡೆ, ರೈಟ್ ಸೈಡಲ್ಲಿ ಬಂದು ಕೆಳಗಡೆ ಪ್ರೆಸ್ ಮಾಡಿ ಅದನ್ನ ಹಂಗೆ ಪ್ರೆಸ್ ಮಾಡಿ ಹಿಡ್ಕೊಂಡು ಹೊರಗಡೆ ಎಳಿಬೇಕು, ಈಸಿಯಾಗಿ ಬಂದುಬಿಡುತ್ತೆ. ಸೊ ನಾನು ಯೂಶ್ವಲಿ ಇದನ್ನ ಬಂದು ಅದೇ ರೀತಿಯಾಗಿ ಕ್ಲೀನ್ ಮಾಡೋದು, ಎಲ್ಲ ಫುಲ್ ತೆಗೆದುಬಿಟ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೂ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ, ಏನೂ ಕೆಲಸ ಮಾಡಲ್ಲ, ಬರೀ ಟೈಮ್ ಪಾಸ್ ಮಾಡ್ತಾರೆ, ಬರೀ ಒಡವೆಗಳು ಶಾಪಿಂಗ್ ಮಾಡಿಕೊಂಡು ಬಟ್ಟೆಗಳು ತಗೊಂಡು ಟೈಮ್ ಪಾಸ್ ಮಾಡ್ತಾರೆ ಅಂತ. ನಮ್ಮ ಮನೆ ಕೆಲಸ ನಾವೇ ಮಾಡೋದು ಗೈಸ್, ಇನ್ನು ಯಾರನ್ನೂ ಏನೂ ಇಟ್ಕೊಂಡಿಲ್ಲ ನನ್ನ ಕೆಲಸದವ್ರನ್ನ ಅಂತ. ಬಿಕಾಸ್ ನಾನು ಹೇಳಿಲ್ವ ನಿಮಗಾಗಲೇ, ನಂದು ಅಷ್ಟು ಸಂಪಾದನೆ ಇಲ್ಲ. ನಾನು ಎಲ್ಲದಕ್ಕೂ ಒಬ್ಬೊಬ್ಬರನ್ನ ಕೆಲಸದವ್ರನ್ನ ಇಟ್ಕೊಳ್ಳೋ ಅಷ್ಟು ನನಗೇನು ಸಂಪಾದನೆ ಇಲ್ಲ, ಆಯಿತಾ. ನಾನು ತುಂಬ ಟೈಮಿಂದ ಇಗ್ನೋರ್ ಮಾಡ್ತಾನೆ ಬರ್ತಿದ್ದೆ. ಬಟ್ ಕೆಲವೊಮ್ಮೆ ಅನಿಸ್ತು, ಬರೀ ಇಗ್ನೋರ್ ಮಾಡ್ತಾಯಿದ್ರೆ ಅದು ನಿಜಾನೇ ಆಗುತ್ತೆ. ಸೊ ಇಗ್ನೋರ್ ಮಾಡೋದಕ್ಕಿಂತ ಅದಕ್ಕೆ ಆನ್ಸರ್ ಮಾಡೋದೇ ಬೆಟರ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಸೊ ಎಸ್, ಇವಾಗ ಇದೆಲ್ಲ ಶಿಫ್ಟ್ ಮಾಡಬೇಕು ಕಿಚನ್ಗೆ. ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಹೇಗೆ ಶಿಫ್ಟ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ತುಂಬ ಇದೆ ಶಿಫ್ಟ್ ಮಾಡೋವಂಥದ್ದು. ಫಸ್ಟು ಈ ಪ್ಲೇಟ್ಸು, ಈ ಖಾಲಿ ಡಬ್ಬಗಳೆಲ್ಲ ಶಿಫ್ಟ್ ಮಾಡೋಣ. ಅದಾದ ನಂತರ ಫಿಲ್ ಇನ್ ಮಾಡುವಂಥ ಡಬ್ಬಗಳೆಲ್ಲ ಆಮೇಲೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತಲೆನೇ ಓಡ್ತಾ ಇಲ್ಲ ಎಲ್ಲಿ ಮಾಡಲಪ್ಪ ಅಂತ. ಬನ್ನಿ ಮಾಡೋಣ, ಏನೋ ಒಂದು ಮಾಡೋಣ ಅಷ್ಟೇ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೇನ ನಾವೇ ಕ್ಲೀನ್ ಮಾಡೋದ್ರಲ್ಲೂ ಕೂಡ ಒಂಥರ ಮಜಾ ಇದೆ. ನಾನು ಪುನೀತ್ ಇರ್ತಾರೆ, ಅವ್ರ ಹೆಲ್ತ್ ತೊಗೊಳ್ಳೋಣ, ಒಂದು ಸ್ವಲ್ಪ ಅಟ್ಲೀಸ್ಟ್ ಮಗುನ ಹ್ಯಾಂಡಲ್ ಮಾಡೋದು, ಮತ್ತು ಶಿಫ್ಟಿಂಗಲ್ಲಿ ಒಂದು ಸ್ವಲ್ಪ ಎಲ್ಲ ತೊಗೊಂಬಂದು ಕೊಡೋದು, ಅದೆಲ್ಲನೂ ಕೂಡ ಮಾಡ್ತಾರೆ ಅವರು. ಸೊ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಪುನೀತ್ ಇವತ್ತು ಆಫೀಸ್ಗೆ ಹೋಗಲೇಬೇಕಿತ್ತು. ಅವ್ರಿಗೆ ಟೀಮ್ ಡಿನ್ನರ್ ಎಲ್ಲ ಇದೆ. ಸೊ ಅವರು ಬರೋದು ಕೂಡ ತುಂಬ ಲೇಟ್, ಆಲ್ಮೋಸ್ಟ್ ಒಂದು 10:30 ಆಗುತ್ತೆ ನಾನು ಬರೋದು ಅಂತ ಕೂಡ ಹೇಳಿದ್ರು. ಮಮ್ಮಿನ ಲಚ್ಚುನ ಕರ್ಸ್ಕೊ ಅಂದರು. ಬಟ್ ಲಚ್ಚುನ ಕರ್ಸ್ಕೊಂಡ್ರು ನಮ್ಮ ಲಡ್ಡುವಿಂದ ಅಗೇನ್ ಅವಳು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಸುಮ್ಮನೆ ಇಲ್ಲೆಲ್ಲ ಈ ಥರ ಇದೆ, ಔಷಧಿ ಎಲ್ಲ ಹೊಡೆದಿದ್ದಾರಲ್ವ, ಬೇಡ ಅವನು ಚಿಕ್ಕವನು ಅಂದ್ಕೊಂಡು ಬೇಡ ಅವನ ಕರ್ಸ್ಕೊಂಡಿಲ್ಲ. ಏನು ಶಿಫ್ಟಿಂಗ್ ಅಷ್ಟೇ ಅಲ್ವಾ, ಮಾಡಿಬಿಡೋದ. ಸೊ ಫೈನಲಿ ಕಿಚನ್ದು ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ಇದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಜೋಡಿಸ್ಬೇಕು. ನೋಡ್ತಾ ಇದೆ ಏನು ತೊಗೊಂಡೋಗ್ಲಿ ಫಸ್ಟು ಅಂತಲೇ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ಫಸ್ಟು ಗ್ಲಾಸ್ ಐಟಮ್ಸ್ ಎಲ್ಲ ಜೋಡಿಸ್ಬಿಡೋಣ. ಬಿಕಾಸ್ ಮಕ್ಕಳು ಇನ್ನು ಓಪನ್ ಮಾಡಿಬಿಟ್ರೆ ಮಕ್ಕಳು ಒಳಗಡೆ ಸುತ್ತಾಡ್ತಾನೆ ಇರ್ತಾರೆ. ಅದನ್ನ ಇಂದ ಕಂಪ್ಲೀಟಾಗಿ ಲಾಕ್ ಮಾಡಿ ಇಟ್ಬಿಟ್ಟಿದ್ದೆ ನಾನು, ಕೀ ಹಾಕ್ಬಿಟ್ಟು, ಯಾರೂ ಆ ರೂಮೊಳಗೆ ಎಂಟರೇ ಆಗಬಾರ್ದು ಅಂತ. ಬಿಕಾಸ್ ನನ್ನ ಹತ್ರ ತುಂಬಾ ಗ್ಲಾಸ್ ಐಟಮ್ಸ್ನ ತೊಗೊಂಡಿದ್ದೀನಿ, ಆಯಿತಾ. ಸೊ ಅದರಲ್ಲಿ ಏನಾದರೂ ಹಾಳಾದರೂ ಕೂಡ ನನಗೆ ಸಖತ್ ಬೇಜಾರಾಗೋದು, ಅದಕ್ಕೇ ಅದನ್ನ ಲಾಕ್ ಮಾಡಿ ಇಟ್ಬಿಟ್ಟಿದ್ದೆ. ಇವಾಗ ಓಪನ್ ಮಾಡಿಬಿಟ್ಟು ಫಸ್ಟು ಗ್ಲಾಸ್ ಐಟಮ್ಸ್ನ ಸಾಗಿಸ್ತಾ ಇದ್ದೀನಿ. ಆ್ಯಂಡ್ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀರಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ. ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ತುಂಬ ಎಂಜಾಯ್ ಮಾಡ್ತೀರಾ, ಮತ್ತು ನಿಮಗೆ ತುಂಬ ಐಡಿಯಾಸ್ ಕೂಡ ಸಿಗುತ್ತೆ ನಾನು ಹೇಗೆಲ್ಲ ಮಾಡಿದೆ ಕಿಚನ್ ಸೆಟಪ್ ಅಂತ. ಕಿಚನ್ ಟೂರ್ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಸೊ ಇವಾಗ ಅಲ್ಲಿಂದ ಎಲ್ಲ ಶಿಫ್ಟಿಂಗ್ ಎಲ್ಲ ಮಾಡ್ತಾನೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಸೊ ನಾನು ನಿಮಗೆ ಹೇಳಿದ್ಲಲ್ಲ, ಒಂದಷ್ಟು ಹೊಸ ಪಾತ್ರೆಗಳೆಲ್ಲ ತೊಗೊಂಡಿದ್ದೀನಿ. ಸ್ಪೆಷಲಿ ಗ್ಲಾಸ್ ಐಟಮ್ಸ್ನ ತುಂಬ ಜಾಸ್ತಿ ತೊಗೊಂಡಿದ್ದೀನಿ. ನಂಗೆ ತುಂಬ ಕಾಮೆಂಟ್ಸ್ ಬಂದಿತ್ತು ಆವಾಗ, ಗ್ಲಾಸ್ ಐಟಮ್ಸ್ ಎಲ್ಲ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ ಸುಪ್ರಿಯಾ, ಸುಮ್ಮನೆ ಅದು ಜಾರಿ ಬೀಳುತ್ತೆ, ಹೊಡೆದೋಗುತ್ತೆ, ನೀವು ಸ್ವಂತ ಮನೆಗೆ ಹೋಗ್ತಿರಲ್ಲ ಆವಾಗ ಗ್ಲಾಸ್ ಐಟಮ್ಸ್ನ ತೊಗೊಳ್ಳಿ ಅಂತ. ಬಟ್ ನಂಗೆ ನಿಜವಾಗ್ಲೂ ಗ್ಲಾಸ್ ಐಟಮ್ಸ್ ತುಂಬಾ ಜಾಸ್ತಿ ಇಷ್ಟ. ಆ್ಯಂಡ್ ಇಲ್ಲ, ನಾನು ಒಬ್ಬಳೇ ಇಲ್ಲಿ ಕಿಚನಲ್ಲಿ ವರ್ಕ್ ಮಾಡೋದಲ್ವಾ, ಅಂದರೆ ಕೆಲಸ ಏನೇ ಇದ್ದರೂ, ಕಿಚನ್ ಕೆಲಸ ಏನೇ ಇದ್ದರೂ ನಾನು ಒಬ್ಬಳೇ ಮಾಡೋದು. ಸೊ ನಾನು ಹುಷಾರಾಗಿ ನೋಡ್ಕೊತೀನಿ ಅನ್ನೋದು ಭರವಸೆ ಮೇಲೆ ಗ್ಲಾಸ್ ಐಟಮ್ಸ್ನ ಜಾಸ್ತಿ ತಗೊಂಡೆ. ಆ್ಯಂಡ್ ನಮ್ಮ ಮನೇಲಿ ಬಂದುಬಿಟ್ಟು ಈ ರೀತಿ ಸಪ್ರೇಟ್ ರ್ಯಾಕ್ಸ್ ಇದೆ.
ಸೊ ನಾನು ಯಾವ ಥರ ಡಿಸೈಡ್ ಮಾಡಿದೆ ಅಂದರೆ ಒಂದು ರ್ಯಾಕಲ್ಲಿ ಫುಲ್ಲು ಈ ಥರ ಬ್ಲ್ಯಾಕ್ ಪಾತ್ರೆಗಳು, ಒಂದು ರ್ಯಾಕಲ್ಲಿ ಫುಲ್ಲು ಸ್ಟೀಲ್ ಪಾತ್ರೆಗಳು, ಒಂದು ರ್ಯಾಕಲ್ಲಿ ಫುಲ್ಲು ಗ್ಲಾಸ್ ಐಟಮ್ಸು, ಈ ರೀತಿಯಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಜೋಡಿಸ್ತಾ ಇದ್ದೆ. ಅಷ್ಟೆಲ್ಲ ಪಾತ್ರೆಗಳು ಜೋಡಿಸಿದ್ರು ಇನ್ನೂ ಒಂದಷ್ಟಿದ್ದು. ಸೊ ಇದೆಲ್ಲ ಇವಾಗ ಕೆಳಗಡೆ ಟ್ರಾಲೀಸಲ್ಲೆಲ್ಲ ಹೋಗುವಂಥದ್ದು. ಸೊ ಎಲ್ಲ ಮಾಡ್ತಾ ಇದ್ದೆ. ಕಂಪ್ಲೀಟ್ ಮನೇನ ಒಂದು ಸತಿ ಕ್ಲೀನ್ ಮಾಡಿಬಿಡ್ಬೋದು, ಬಟ್ ಕಿಚನ್ ಅನ್ನೋದನ್ನ ಕ್ಲೀನ್ ಮಾಡೋ ಅಷ್ಟರಂತೂ ಸಾಕಾಗಿ ಹೋಗುತ್ತೆ. ಸೊ ನನಗೂ ಕೂಡ ಅಷ್ಟೇ ಹಾಗೆ ಆಯಿತು. ಲಿಟ್ರಲಿ ತುಂಬ ಸಾಕಾಗಿಬಿಟ್ಟಿದೆ ಅವತ್ತಿನ ಫುಲ್ ದಿನ. ಬೆಳಗ್ಗೆ ಎದ್ದಾಗಲಿಂದ ಲೈಕ್ ಲಿಟ್ರಲಿ ಲಕ್ಷಿತ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಒಂದು ಸ್ಕೂಲ್ಗೆ ಎಕ್ಸಾಕ್ಟ್ ಒಂದು 8 o'clock ಹಂಗೆ ಹೊರಟೋಗ್ಬಿಡ್ತಾನೆ. 8 o'clock ಹಿಡಿದು ಸಂಜೆ 6:30 ತನಕನೂ ಕಂಟಿನ್ಯೂಸ್ ಆಗಿ ಬರೀ ಕೆಲಸನೇ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಜಸ್ಟ್ ಲಕ್ಷಿತ ಕರ್ಕೊಂಡ್ಬಂದೆ, ಕೂತಿದ್ದಾನೆ. ಯೂನಿಫಾರ್ಮ್ ಕೂಡ ಬಿಚ್ಚಿಲ್ಲ, ಟ್ಯಾಗ್ ಇನ್ನು ಇದನ್ನು ಕೂಡ ಬಿಚ್ಚಿಲ್ಲ, ಒಂದು ಟ್ಯಾಗ್ ಕೂಡ. ಆ್ಯಂಡ್ ಸಿಂಬಾಗ್ ಕೂಡ ತುಂಬ ಹೊಟ್ಟೆ ಸ್ವಾಗ್ಬಿಟ್ಟಿದೆ. ಕಡ್ಡಿ ಚಿಪ್ಸ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ ಇಬ್ಬರು. ಅವ್ರದ್ದು ಅಡುಗೆ ಕೂಡ ಮಾಡಾಗಿದೆ, ತಿನ್ನಿಸ್ಬೇಕು. ತುಂಬ ಟಿ ವಿ ಸೌಂಡ್ ಬರ್ತಿದೆ, ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ಆಯಿತಾ. ಸೊ ಇನ್ನು ಜಸ್ಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ, ಜಸ್ಟ್ ಶಿಫ್ಟಿಂಗ್ ಮಾಡ್ತಾನೇ ಇದ್ದೀನಿ ಅವಾಗಲಿಂದ. ಆ್ಯಂಡ್ ಶಿಫ್ಟಿಂಗ್ ಜೊತೆಗೆ ನಂದು ಶಾರ್ಟ್ಸ್ ಪೆಂಡಿಂಗ್ ಇತ್ತು. ಸೊ ಶಾರ್ಟ್ಸ್ ಕೂಡ ಜೊತೆಯಲ್ಲೇ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಬಿಕಾಸ್ ಒಂದ್ಸತಿ ಎಲ್ಲ ಜೋಡಿಸ್ಬಿಟ್ರೆ ಮತ್ತೆ ಅದನ್ನ ತೆಗೆದು ಶಾರ್ಟ್ಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತ ಅಂದರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ ಲಿಟ್ರಲಿ ಅದು ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಟೈಮ್ ಇವಾಗ ಆಲ್ರೆಡಿ 1:30 ಆಗ್ತಾ ಇದೆ. ಇವಾಗ ಇವರಿಬ್ರಿಗೂ ತಿನ್ನಿಸಿ ಇವರಿಬ್ರನ್ನ ಮಲಗ್ಸೋಕ್ಕೆ ಸಿಂಬಾ ಅಂತೂ ಮಲಗಲ್ಲ, ಲಕ್ಷಿತ್ನ ಮಲಗ್ಸೋಕ್ಕೆ ಇನ್ನೂ 1.5 hour ಹೀಗೆ ಹೋಗುತ್ತೆ. ಸೊ ಎಸ್, ಬನ್ನಿ ಇವಾಗ ಬೇಗ ಕುಕ್ಕರ್ ಆರಬೇಕು. ಅದು ಆರಿದ ತಕ್ಷಣ ತಿನ್ನಿಸ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಂಬಿಡೋಣ. ಸೊ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೇ ಇದೆ, ನಾನ್ ಸ್ಟಾಪ್ ಟ್ರೈನ್ ಥರ ಓಡ್ತಾನೇ ಇದ್ದೀನಿ. ಆ್ಯಂಡ್ ಹಾಗೆಯೇ ಕೆಲವೊಬ್ಬರು ಆಯಿತಾ ಒಂದು ಕಾಮೆಂಟ್ನ ಮಾಡ್ತಾ ಇರ್ತಾರೆ, ಏನಪ್ಪ ಅಂದರೆ ನಿಮಗೆ ಏನು ಕೆಲಸ ಎಲ್ಲ ಮಾಡೋದಕ್ಕೆ ಬರೀ ವೀಡಿಯೋಸ್ ಮಾಡಿ ಶೋಕಿ ಮಾಡ್ತೀರಾ, ಅದು ಇದು ಓವರ್ ಆ್ಯಕ್ಟಿಂಗು, ಡ್ರಾಮಾ ಕ್ವೀನು. ಯಪ್ಪ, ನನಗೆ ಅದು ಒಂದೊಂದು ಸತಿ ಹೆಂಗೆ ಅನಿಸುತ್ತೆ ಅಂದರೆ ನಂಗೆ ನಗುನೂ ಬರ್ತಾ ಇರುತ್ತೆ, ಮತ್ತು ಕೆಲವೊಮ್ಮೆ ಬೇಜಾರು ಕೂಡ ಆಗುತ್ತೆ. ಬಿಕಾಸ್ ನಾವು ಕೂಡ ಮನುಷ್ಯರೇ ಅಲ್ವಾ. ಈ ಥರ ಎಲ್ಲ ಕಾಮೆಂಟ್ಸ್ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ. ಏನು ಮನೇಲಿ ಕೆಲಸ ಇರಲ್ಲ, ಎಲ್ಲ ಮಾಡೋಕ್ಕೆ ಕೆಲಸದವ್ರು ಬರ್ತಾರೆ ಹಾಗೆ ಹೀಗೆ ಅಂತ. ಸೊ ಇಲ್ಲೇ ನಿಮಗೆ ರಿಯಾಲಿಟಿ ಒಂದು ಗೊತ್ತಾಗುತ್ತೆ ಅನಿಸುತ್ತೆ. ನಮ್ಮ ಮನೆಗೆ ಯಾರೂ ಕೆಲಸದವ್ರು ಬರಲ್ಲ, ಎಲ್ಲ ಕೆಲಸನೂ ನಾನೇ ಮಾಡ್ಕೊಳ್ಳೋದು. ಆ್ಯಂಡ್ ನಾನು ಡ್ರಾಮಾ ಗೀಮಾ ಏನು ಮಾಡೋಕ್ಕೆ ನನಗೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಗಿದೆಯೋ ಆ ಥರ ಆನೆಸ್ಟ್ ಆಗಿರ್ತೀನಿ. ನನಗೆ ಹೇಗೆ ಅನಿಸುತ್ತೋ ಅದನ್ನೇ ಹೇಳ್ತೀನಿ ಆ್ಯಂಡ್ ಅದನ್ನೇ ತೋರಿಸ್ತೀನಿ ಕೂಡ ನನ್ನ ವೀಡಿಯೋಸ್ ಮೂಲಕ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ಲೈಕ್ ಅವತ್ತು ಲಿಟ್ರಲಿ ಒಂದು 9 hours ಜಾಸ್ತಿ ಕೆಲಸ ಮಾಡಿದ್ದೀನಿ. ಬಟ್ ಪ್ರತಿದಿನ ಅಷ್ಟು ಕೆಲಸ ಇರೋದಿಲ್ಲ, ಒಪ್ಕೊತೀನಿ ಆಯಿತಾ. ಬಟ್ 2 ಮಕ್ಕಳು ಇರೋದ್ರಿಂದ ನನಗೆ ಆಲ್ಮೋಸ್ಟ್ ಮನೆ ಡೈಲಿ ಗಲೀಜಾಗೆ ಆಗುತ್ತೆ. ಡೈಲಿ ಅದನ್ನ ಕ್ಲೀನ್ ಮಾಡಲೇಬೇಕು, ಡೀಪ್ ಕ್ಲೀನ್ ಥರನೇ ಮಾಡ್ತೀನಿ ನಾನು. ಸೊ ಇದೆಲ್ಲ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾನು ಯೂಟ್ಯೂಬ್ನ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯೂಟ್ಯೂಬ್ ಯಾರು ನಿಮಗೆ ಮಾಡೋಕ್ಕೆ ಹೇಳಿರೋದು, ಆರಾಮಾಗಿರಿ ಅಂತ ಹೇಳ್ಬೋದು. ಬಟ್ ಯೂಟ್ಯೂಬ್ ಅನ್ನೋದು ನಾನು ಒಂಥರ ಪ್ಯಾಷನ್ ಥರ ಮಾಡ್ತಾಯಿದ್ದೀನಿ, ನಿಜ ಆಯಿತಾ. ಇದನ್ನಂತೂ ನಾನು ಸುಳ್ಳು ಅಂತ ಹೇಳೋದಿಲ್ಲ. ಬಟ್ ಅದ್ರ ಜೊತೆಗೆ ನನ್ನ ದುಡಿಮೆ ಕೂಡ ಯೂಟ್ಯೂಬೇ ಆಗಿದ್ದೆ. ಇದರಿಂದ ನಾನು ಅಲ್ಪ ಸ್ವಲ್ಪ ಏನು ದುಡಿತಾ ಇದ್ದೀನಿ ಅದು ನನ್ನ ಖರ್ಚಿಗೋ ಅಥವಾ ನನ್ನ ಮನೆ ಖರ್ಚಿಗೋ ಯೂಸ್ ಮಾಡ್ಕೋತಾ ಇದ್ದೀನಿ. ಅದಿಲ್ದಂತೂ ನಾನು ಇರ್ಬೋದು. ಲೈಕ್ ನನ್ನ ಗಂಡ ಅಷ್ಟು ಚೆನ್ನಾಗಿ ದುಡಿತಾ ಇದ್ದಾರೆ. ಯೂಟ್ಯೂಬ್ ದುಡ್ಡಿಲ್ಲ ಅಂದ್ರೂ ನಮ್ಮನ್ನು ಅವರು ಸಾಕ್ಬೋದು, ಆರಾಮಾಗಿ ತುಂಬ ಒಳ್ಳೆ ಲೈಫ್ ಸ್ಟೈಲ್ನ ಕೊಡ್ಬೋದು. ಬಟ್ ಸ್ಟಿಲ್ ಒಂದು ಬೀಯಿಂಗ್ ಅ ವುಮೆನ್ ಅಲ್ವಾ, ನನಗೂ ಕೂಡ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ನಾನು ಕೂಡ ತೊಗೋಬೇಕು ಅನ್ನೋದು ನನಗೂ ಇಷ್ಟ ಇದೆ, ಆಸೆ ಇದೆ, ನಾನು ತಗೊತಾ ಇದ್ದೀನಿ ಅದನ್ನ. ಸೊ ನಂಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ನನ್ನ ಮಕ್ಕಳನ್ನ ಬಿಟ್ಟು ಹೋಗೋಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಆ್ಯಂಡ್ ನಾನು ಬೇರೆಯವ್ರ ಹತ್ರ ಕೆಲಸ ಅಷ್ಟು ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿಲ್ಲ. ಇದನ್ನು ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇರೋವಂಥ ಕೆಲಸ. ಇದು ಕಷ್ಟಪಡೋದಕ್ಕಿಂತ ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸ. ಸೊ ಅದಕ್ಕೆ ಇದನ್ನು ಯೂಟ್ಯೂಬ್ನ ನಾನು ಮಾಡ್ತಾ ಇರೋದು. ಆ್ಯಂಡ್ ಯೂಟ್ಯೂಬಲ್ಲಿ ಅಯ್ಯೋ ಇವ್ರು ಲಕ್ಷ ದುಡಿತಾರೆ, ಅಷ್ಟು ದುಡಿತಾರೆ, ಇಷ್ಟು ದುಡಿತಾರೆ ಅನ್ನೋ ಕಾಮೆಂಟ್ಸ್ ಎಲ್ಲ ಬರುತ್ತೆ. ಲೈಕ್ ಯೂಶ್ವಲಿ ಹೇಳ್ತಾ ಇರ್ತಾರೆ. ಸೊ ಯಾವ ಲಕ್ಷ ಇದೆಲ್ಲ ಏನೂ ದುಡ್ದಿಲ್ಲ ಆಯಿತಾ. ದುಡಿತಾರೆ, ಇಲ್ಲ ಅಂತ ಹೇಳ್ತಾರೆ, ದುಡಿಯೋ ಅಂಥ ಜನಗಳೂ ಇದ್ದಾರೆ. ಬಟ್ ಅವರೆಲ್ಲ ಸೆಲೆಬ್ರಿಟೀಸ್ ಅಂತ ಏನು ಫಾರ್ಮ್ ಆಗಿದ್ದಾರಲ್ಲ, ಈ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟೀಸ್ ಆಗಲಿ ಅಥವಾ ಟಿ ವಿ ಆ್ಯಕ್ಟರ್ಸ್ ಆಗಲಿ, ಸೊ ಇವರೆಲ್ಲ ಡೆಫಿನೆಟ್ಲಿ ದುಡಿತಾರೆ. ಬಟ್ ನಾವು ಬಂದು ಸ್ಟ್ರಗಲಿಂಗ್ ಯೂಟ್ಯೂಬರ್ಸ್. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾವೆಲ್ಲ ಸ್ಟ್ರಗಲಿಂಗ್ ಯೂಟ್ಯೂಬರ್ಸೇ. ನಿಮಗೆ ಒಂಥರ ಲ್ಯಾಕ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸು, ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದರೆ ಅಷ್ಟೇ ನೀವು ಒಂಥರ ಅಚೀವರ್ಸ್ ಅಂತ ಹೇಳ್ಬೋದು. ನಾವು ಇವಾಗ ಇನ್ನೂ ಸ್ಟ್ರಗಲಿಂಗ್ ಯೂಟ್ಯೂಬರ್ಸ್ ಇದರಲ್ಲೇ ಇದ್ದೀವಿ. ಸೊ
ಪ್ರತಿಯೊಂದು ವೀಡಿಯೋಕ್ಕೂ ಅದರದೇ ಆದಂಥ ಕಷ್ಟನ ಪಟ್ಟು ನಾವು ದುಡಿತಾ ಇರೋದು. ಸೊ ತುಂಬ ಈಸಿಯಾಗಿ ಕಾಮೆಂಟ್ ಮಾಡಿಬಿಟ್ಟು ಹೊರಟೋಗ್ತಾರೆ, ಅಯ್ಯೋ ಇವ್ರಿಗೇನು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಬಟ್ ನಮ್ಮ ಕಷ್ಟ ನಮಗೆ ಗೊತ್ತಿದೆ ಆಯಿತಾ. ಇಷ್ಟೆಲ್ಲ ಕೆಲಸ ಮಾಡಿ ನಾನು ಕೊನೆಗೆ ರಾತ್ರಿ ಕೂತ್ಕೊಂಡು ಎಡಿಟಿಂಗ್ ಮಾಡಬೇಕು. ಅಷ್ಟೆಲ್ಲ ಎಡಿಟಿಂಗ್ ಮಾಡಿ ಬೆಳಗ್ಗೆ ಎದ್ದು ನೋಡಿದ್ರೆ ಕೆಲವೊಮ್ಮೆ ವೀಡಿಯೋ ಎಕ್ಸ್ಪೋರ್ಟೇ ಆಗಿರಲ್ಲ, ಕೆಲವೊಮ್ಮೆ ಯೂಟ್ಯೂಬಿಂದ ಏನಾದರೂ ಒಂದು ರೆಸ್ಟ್ರಿಕ್ಷನ್ಸ್ ಬಂದು ವೀಡಿಯೋ ಅಪ್ಲೋಡ್ ಆಗಲ್ಲ. ಎಷ್ಟೆಲ್ಲ ತಲೆನೋವು ಇರುತ್ತೆ ಗೊತ್ತಾ. ಅದೆಲ್ಲನೂ ಆದಮೇಲೆ ಥಂಬ್ನೇಲ್ ಅಂತ ಒಂದು ಬರುತ್ತೆ, ಆ ಥಂಬ್ನೇಲ್ ಮಾಡಬೇಕು. ಸೊ ಯಾವುದೇ ಕೆಲಸ ಆಗಲಿ ಅದು ಈಸಿ ಅಲ್ಲ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಯೂಟ್ಯೂಬು ಕೂಡ ಈಸಿ ಅಲ್ಲ. ಅದರದ್ದೇ ಆದಂಥ ಸಪ್ರೇಟ್ ಸ್ಟ್ರಗಲೇ ಇದೆ. ನಿಮ್ಗೆ ಅದು ಸ್ಟ್ರಗಲ್ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಒಂದು ದಿನ ಸಾಕಾಗಲ್ಲ. ಬಟ್ ನೀವು ನಿಜವಾಗ್ಲೂ ಅದು ತಿಳ್ಕೊಬೇಕು ಅನ್ನೋ ಆಸೆ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ಡೆಫಿನೆಟ್ಲಿ ತೋರಿಸ್ತೀನಿ ಅದ್ರ ಹಿಂದೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂತ. ಪ್ರತಿಯೊಂದು ವೀಡಿಯೋ ಹಿಂದೆನೂ ತುಂಬ ಸ್ಟ್ರಗಲ್ ಇರುತ್ತೆ. ಸೊ ಯಾವುದೇ ಒಂದು ಯೂಟ್ಯೂಬರ್ಗಾಗಲಿ ಎಲ್ಲ ಸಪೋರ್ಟ್ ಮಾಡಿ, ಅವ್ರು ಪಟ್ಟಿರೋ ಕಷ್ಟಕ್ಕೆ ಒಂದು ಅಪ್ರಿಸಿಯೇಷನ್ನ ಕೊಡಿ, ತುಂಬಾ ಖುಷಿ ಆಗುತ್ತೆ. ಓಕೆ ಗೈಸ್, ಸೊ ಎಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್. ನನ್ನ ಇವತ್ತಿನ ಕಂಪ್ಲೀಟ್ ಡೇ ರೂಟೀನ್ ಅಲ್ಲ, ಕಂಪ್ಲೀಟ್ ಕೆಲಸದ ದಿನ ಯಾವ ರೀತಿಯಾಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ತುಂಬ ಪಾಸಿಟಿವ್ ಕಾಮೆಂಟ್ಸ್ ಆಗಲಿ ನೆಗೆಟಿವ್ ಕಾಮೆಂಟ್ಸ್ ಆಗಲಿ ಕ್ಲಾರಿಟಿನ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿ.